ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಮರಿಬೇಡಿ, ಇದು ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ 6ನೇ ತರಗತಿ ನಡೀತಾ ಇದೆ. ನಿಮಗೋಸ್ಕರವಾಗಿಯೇ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಯಶಸ್ವಿಯಾಗಿ ನೀವು ಬರಿಬೇಕು ಅನ್ನೋದೇ ಆದರೆ ಈ ಒಂದು ಸರಣಿಗಳನ್ನು ಮಿಸ್ ಮಾಡದೆ ಪ್ರತಿ ವಿಡಿಯೋನ ನೋಡಿ. ಯಾಕೆ ಅಂತಂದರೆ ಪಠ್ಯಪುಸ್ತಕದ ವಿಶ್ಲೇಷಣೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಇವತ್ತು ನಾವು ನಿಮಗೆ 6ನೇ ತರಗತಿಯ ಸಮಗ್ರ ಪಾಠ ಪ್ರಶ್ನೋತ್ತರ ಸರಣಿಯಲ್ಲಿ ಅಧ್ಯಾಯ 11 ನಿಮಗೋಸ್ಕರ ತರ್ತಾ ಇದ್ದೀವಿ. ಈ ಅಧ್ಯಾಯ 11ರಲ್ಲಿ ನಿಮಗೆ ಭೂಮಿಯ ಸ್ವರೂಪ ಅನ್ನುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದು. ಯಾಕೆಂತಂದರೆ ಭೂಗೋಳಶಾಸ್ತ್ರ ಓದುವಂಥವನಿಗೆ ಈ ಬೇಸಿಕ್ನಲ್ಲಿ ಎಲ್ಲ ಅಂಶಗಳು ಸರಿಯಾಗಿ ಗೊತ್ತಿದ್ದರೆ ಮಾತ್ರ, ನಮ್ಮ ಭೂಮಿಯ ಭೂಸ್ವರೂಪಗಳು ನಮ್ಗೆ ಅರ್ಥವಾದರೆ ಮಾತ್ರ ಜಿಯೋಗ್ರಫಿಯನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅಂಥ ಒಂದು ವ್ಯವಸ್ಥಿತವಾದಂಥ ಪಾಠವನ್ನು ನೀವು ತಿಳ್ಕೋಬೇಕು ಅಂದರೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೇಳಿದ್ದೀನಿ ಭಾಳ ಬಂಗಾರ ಆಗುತ್ತೆ, ಮುಂದಿನ ನಿಮ್ಮ ಪರೀಕ್ಷೆಗಳು ಯಶಸ್ವಿಯಾಗತ್ತೆ ಅಂತ ಹೇಳ್ತಾ, ಪ್ರತಿಯೊಬ್ಬರೂ ಕೂಡ ವಿಡಿಯೋ ನೋಡಿದ ಮೇಲೆ ಒಂದು ಲೈಕು, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ಭೂಮಿಯ ಸ್ವರೂಪಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಭೂಮಿಯ ಸ್ವರೂಪಗಳು ಏನು? ಭೂಮಿಯ ಸ್ವರೂಪಗಳು ಅಂದರೆ ಏನು ಅಂತ ಮೊದಲು ಅದರ ಅರ್ಥವನ್ನು ನಾವು ತಿಳ್ಕೋಬೇಕು. ಅರ್ಥ ಏನು ಹೇಳುತ್ತದೆ ಪುಸ್ತಕ ನೋಡಿ. ಭೂಮಿಯ ಮೇಲ್ಭಾಗದಲ್ಲಿ ಕಾಣುವಂತಹ ಏನು ಮೇಲ್ಮೈ ಲಕ್ಷಣಗಳಿದ್ದಾವೆ, ಆ ಮೇಲ್ಮೈ ಲಕ್ಷಣಗಳನ್ನು ಇಲ್ಲಿ ಹೇಳ್ತಕ್ಕಂಥದ್ದು ಏನೋ ಭೂಸ್ವರೂಪ ಅಂತ ಕೂಡ ಕರೀತದೆ. ಭೂಮಿಯ ಮೇಲ್ಮೈ ಕಂಡು ಬರ್ತಕ್ಕಂಥ ಎಲ್ಲ ಲಕ್ಷಣಗಳನ್ನು ಭೂಸ್ವರೂಪಗಳಲ್ಲಿ ಹೇಳ್ತಾರೆ. ಹಾಗಾದ್ರೆ ಯಾವುದ್ಯಾವುದು ಮೇಲ್ಮೈ ಲಕ್ಷಣಗಳಲ್ಲಿ ವೆರಿ ಇಂಪಾರ್ಟೆಂಟು, ಭಾಳಷ್ಟು ಅಧ್ಯಯನಕ್ಕೆ ಬೇಕಾಗ್ತಕ್ಕಂಥದ್ದು ಬೆಟ್ಟ ಗುಡ್ಡಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಪರ್ವತಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ, ಕಣಿವೆಗಳು, ಮೈದಾನಗಳು, ಮರುಭೂಮಿಗಳು, ದ್ವೀಪಗಳು, ಹಾಗೆ ಸಮುದ್ರ, ಸಾಗರ, ಖಾರಿಗಳು, ಕೊಲ್ಲಿಗಳು, ಪ್ರತಿಯೊಂದು ಜಲಸಂಧಿಗಳು, ಇವೆಲ್ಲದನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಭೂ ಸ್ವರೂಪಗಳು ಅಂತ ಕೂಡ ಇದನ್ನು ಕರೀತಕ್ಕಂಥದ್ದು ನಿಮಗೆ ಗೊತ್ತಿರ್ತದೆ. ಓಕೆ, ಇದು ನೀವು ಸರಿಯಾಗಿ ತಿಳ್ಕೋಬೇಕಾಗತ್ತೆ. ಸೊ ಅದಾಗಿಯೇ ನಾವು ಭೂಮಿಯ ಮೇಲೆ ಯಾವುದೇ ಭೂ ಸ್ವರೂಪ ಅಂತ ಅಂದರೂ ಕೂಡ ಅದು ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತ ಕೂಡ ನಾವು ಅದನ್ನು ಹೇಳ್ತೀವಿ. ಈಗ ನೀವು ಈ ಚಿತ್ರ ನೋಡ್ತಾ ಇದ್ದೀರಾ, ಈ ಚಿತ್ರದಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಭೂಮಿಯ ಮೇಲ್ಮೈ ಭೂ ಸ್ವರೂಪಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟು ಪರ್ವತಗಳು, ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಪರ್ವತಗಳ ನಂತರದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಪ್ರಸ್ಥಭೂಮಿಗಳ ಬಗ್ಗೆ. ಪ್ರಸ್ಥಭೂಮಿಗಳ ನಂತರ ಅಧ್ಯಯನ ಮಾಡಬೇಕು ಬಯಲುಗಳು. ಇದೇ ರೀತಿ ಭೂಸ್ವರೂಪ ನಿರ್ಮಾಣ ಆಗಿರುತ್ತೆ. ಪರ್ವತಗಳು, ಪ್ರಸ್ಥಭೂಮಿಗಳು, ನದಿ ಬಯಲುಗಳನ್ನು ಅಧ್ಯಯನ ಮಾಡ್ತೀರಾ. ಅದಾದ ಮೇಲೆ ಮೈದಾನಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಇವು ಎಲ್ಲವೂ ಅಧ್ಯಯನ ಆದ ನಂತರ ನಿಮ್ಗೆ ವೆರಿ ಇಂಪಾರ್ಟೆಂಟು ಜಲಗೋಳದ ವಿಭಾಗದಲ್ಲಿ ಸಾಗರಗಳ ಅಧ್ಯಯನ ಮಾಡ್ತೀರಿ. ಅದಾದಮೇಲೆ ಸಮುದ್ರಗಳ ಬಗ್ಗೆ ಅಧ್ಯಯನ. ಇವು ಎರಡೂ ಆದಮೇಲೆ ವೆರಿ ಇಂಪಾರ್ಟೆಂಟ್ ನಮಗೆ ಯಾವ್ದ್ಯಾವುದು ಕೊಲ್ಲಿಗಳು, ಖಾರಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಕೊಲ್ಲಿಗಳು, ಖಾರಿಗಳು, ಜಲಸಂಧಿಗಳ ಬಗ್ಗೆ ಅಧ್ಯಯನ. ಅದಾದ ನಂತರ ನಮಗೆ ಭೂಶಿರ ಅಂದ್ರೇನು, ಭೂಕಂಠ ಅಂದರೆ ಏನು, ಇವೆರಡಕ್ಕೂ ನೀವು ವ್ಯತ್ಯಾಸ ತಿಳ್ಕೋಬೇಕಾಗತ್ತೆ. ಆಮೇಲೆ ದ್ವೀಪಗಳು, ಪರ್ಯಾಯ ದ್ವೀಪಗಳು, ಇವೆರಡರ ಬಗ್ಗೆನೂ ಕೂಡ, ಜೊತೆಗೆ ಲಗೂನ್ಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಒಳನಾಡಿನ ಸರೋವರಗಳ ಬಗ್ಗೆನೂ ಕೂಡ ಅಧ್ಯಯನ ಮಾಡಬೇಕು. ಇದಿಷ್ಟನ್ನೂ ಕೂಡ ನಾವು ಏನಂತ ಕರಿತೀವಿ ಅಂತಂದರೆ ಭೂ ಸ್ವರೂಪಗಳು ಅಂತ ಕೂಡ ಇವುಗಳನ್ನು ಕರಿತಕ್ಕಂಥದ್ದು. ಇದು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ಗೊತ್ತಿರಲಿ. ಹಾಗಾದರೆ ಪ್ರಮುಖವಾಗಿ ಭೂಮಿಯ ಮೇಲಿನ ಭೂ ಸ್ವರೂಪಗಳನ್ನು ಎಷ್ಟು ವಿಭಾಗಗಳಾಗಿ ವಿಂಗಡಿಸ್ತಾರೆ, ಅದು ವೆರಿ ಇಂಪಾರ್ಟೆಂಟು. ಭೂಮಿಯ ಮೇಲಿನ ಭೂ ಸ್ವರೂಪಗಳನ್ನು ಪ್ರಮುಖವಾಗಿ 3 ವಿಧಗಳಾಗಿ ವಿಂಗಡಿಸ್ತಾರೆ. ಮೊದಲನೇದಾಗಿ ಪರ್ವತಗಳು, ಎರಡನೇದು ಪ್ರಸ್ಥಭೂಮಿ, ಮೂರನೇದು ಮೈದಾನಗಳು. ಇವು ಮೂರನ್ನು ಕ್ರೋಢೀಕರಿಸಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಹಾಗಾದರೆ ಬನ್ನಿ, ನಮ್ಮ ಈ ಮ್ಯಾಪ್ನಲ್ಲಿ ನಿಮಗೆ ಒಂದು ಈಸಿಯಾಗಿ ಇದನ್ನು ಕಲಿಸ್ತಕ್ಕಂಥದ್ದು ಇದೆ ನಿಮಗೆ. ನೋಡಿ, ಭೂಸ್ವರೂಪಗಳಲ್ಲಿ ವೆರಿ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಹಿಮಾಲಯ ರೇಂಜಸ್, ಭಾರತದ ಹಿಮಾಲಯ ರೇಂಜಸ್ ಕೂಡ ನಮಗೆ ಸಿಗ್ತದೆ ಅಲ್ವಾ. ಅದಾದ ನಂತರ ನಿಮಗಿಲ್ಲಿ ಅರಾವಳಿ ಪರ್ವತ ಶ್ರೇಣಿಗಳು ಸಿಗುತ್ತೆ. ಆಮೇಲೆ ವಿಂಧ್ಯ ರೇಂಜಸ್ ಸಿಗುತ್ತೆ. ಅದಾದಮೇಲೆ ಸಾತ್ಪುರ ಬೆಟ್ಟಗಳು ಸಿಗ್ತವೆ. ಆಮೇಲೆ ಪಶ್ಚಿಮ ಘಟ್ಟಗಳು, ಅದಾದ ಮೇಲೆ ಪೂರ್ವ ಘಟ್ಟಗಳು ಕೂಡ ನಿಮಗಿಲ್ಲಿ ಸಿಗತ್ತೆ. ಪ್ರಮುಖವಾಗಿ ಈ ಪರ್ವತ ಶ್ರೇಣಿಗಳನ್ನು ನೀವು ಅಧ್ಯಯನ ಮಾಡ್ತೀರಾ, ಹೌದಾ?
ನಮ್ಮ ಭಾರತದಲ್ಲಿ ನೀವು ಭಾರತದ ಮೇಲಿನ ಭೂ ಸ್ವರೂಪಗಳ ಅಧ್ಯಯನ ಮಾಡಬೇಕಾದ್ರೆ ಪರ್ವತಗಳು ಇದ್ರ ಬಗ್ಗೆ ನೀವು ಅಧ್ಯಯನ ಮಾಡ್ತೀರಾ. ಅದಾದಮೇಲೆ ನೆಕ್ಸ್ಟ್ ಯಾವುದು ಅಧ್ಯಯನ ಮಾಡ್ತೀರಾ? ಪ್ರಸ್ಥಭೂಮಿಗಳ ಬಗ್ಗೆ ಅಧ್ಯಯನ ಮಾಡ್ತೀರಾ. ಭಾರತದಲ್ಲಿ ಪ್ರಸ್ಥಭೂಮಿಗಳು ನಿಮಗೆ ಎಲ್ಲೆಲ್ಲಿ ಕಂಡು ಬರ್ತವೆ ನೋಡಿ. ಇದು ದಕ್ಕನ್ ಪ್ರಸ್ಥಭೂಮಿ ಅಂತ ಕರಿತೀವಲ್ವಾ, ದಕ್ಕನ್ ಪ್ರಸ್ಥಭೂಮಿ. ಈ ಭಾಗದಲ್ಲಿ ನಿಮಗೆ ಸಿಗ್ತದೆ ಮಾಳ್ವಾ ಪ್ರಸ್ಥಭೂಮಿ ಸಿಗ್ತದೆ, ಹೌದಾ? ಮತ್ತು ನಿಮಗೆ ಇಲ್ಲಿ ಬಂದರೆ ಮೇಘಾಲಯ ಪ್ರಸ್ಥಭೂಮಿ ಕೂಡ ಇಲ್ಲಿ ಸಿಗುತ್ತೆ. ಮೇಘಾಲಯ ಪ್ರಸ್ಥಭೂಮಿ ಭಾರತದಲ್ಲೇ ಅತ್ಯಂತ ಹೆಚ್ಚು ಖನಿಜಗಳು ಸಂಗ್ರಹವಾಗಿರ್ತಕ್ಕಂತಹ ಒಂದು ಪ್ರಸ್ಥಭೂಮಿ ಇಲ್ಲಿ ಸಿಗತ್ತೆ. ಅತಿ ಹೆಚ್ಚು ಖನಿಜಗಳ ಒಡಲು ಅಂತಲೇ ಕರಿತೀವಿ ಈ ಪ್ರಸ್ಥಭೂಮಿಯನ್ನು. ಯಾವುದಿದು ಪ್ರಸ್ಥಭೂಮಿ? ಕಮೆಂಟಲ್ಲಿ ತಿಳಿಸ್ತೀರಾ ನನಗೆ ಈ ಪ್ರಸ್ಥಭೂಮಿ ಬಗ್ಗೆ ಯಾವುದದು ಅಂಥೇಳಿ. ಇದು ನಿಮಗೆ ಗೊತ್ತಿರಲಿ. ಇದು ಎರಡನೇದಾಗಿ. ಇನ್ನು ಮೂರನೇದಾಗಿ ನೀವೇನು ಅಧ್ಯಯನ ಮಾಡಬೇಕು? ಮೈದಾನಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಮೈದಾನಗಳ ಬಗ್ಗೆ ಬಂತಂದರೆ ನೋಡಿ, ಇಲ್ಲಿ ಸಿಂಧೂ ನದಿ ಹರಿಯುತ್ತೆ, ಇಲ್ಲಿ ಗಂಗಾ ನದಿ ಹರಿಯುತ್ತೆ, ಅದಾದಮೇಲೆ ಇಲ್ಲಿ ಬ್ರಹ್ಮಪುತ್ರ ನದಿ ಕೂಡ ಹರಿಯುತ್ತೆ. ಇಲ್ಲಿಂದ ಬಂದು ಬ್ರಹ್ಮಪುತ್ರ ನದಿ ಇಲ್ಲಿ ಹರಿಯುತ್ತೆ. ಈ ಮೂರೂ ನದಿಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಗಂಗಾ ನದಿ ಬಯಲು, ಸಿಂಧೂ ಗಂಗಾ ನದಿ ಬಯಲು ಅಂತ ಕೂಡ ಇದಿಷ್ಟನ್ನು ಕೂಡ ನಾವು ಕರೀತಕ್ಕಂಥದ್ದಿದೆ. ಇದು ಸಿಂಧೂ ಗಂಗಾ ನದಿ ಬಯಲಿನ ಪ್ರದೇಶಗಳಿಗೆ ಹೇಳ್ತೀವಿ ಅಲ್ವಾ. ಅದಾದ ನಂತರ ಕರಾವಳಿ ಮೈದಾನಗಳು ಅಂತಲೂ ಕೂಡ ಕರೀತಾರೆ. ಕರಾವಳಿ ಮೈದಾನಗಳು ಹೇಗೆ? ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇದೆ ಮತ್ತು ಈ ಕಡೆ ಕರಾವಳಿ ಸಮುದ್ರ ಇದೆ. ಇದ್ರ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥವನ್ನ ಕರಾವಳಿ ಮೈದಾನಗಳು ಅಂತಲೂ ಕೂಡ ಇವುಗಳನ್ನು ಕರೀತಕ್ಕಂಥದ್ದುಂಟು. ಇದು ಕೂಡ ನಿಮಗೆ ನೆನಪಿರಬೇಕು. ಹಾಗಾಗಿ ಇವೆಲ್ಲ ನಮಗೆ ಭಾರತದ ಭೂ ಸ್ವರೂಪಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಮೂರು ವಿಧಾನಗಳು. ಒಂದು ಪರ್ವತಗಳು, ಪ್ರಸ್ಥಭೂಮಿಗಳು ಮತ್ತು ಮೈದಾನಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಹಾಗಾದರೆ ಬನ್ನಿ, ವೆರಿ ಇಂಪಾರ್ಟೆಂಟಾಗಿ ತಿಳ್ಕೊಳ್ಳೋಣ. ಪರ್ವತಗಳು ಹೇಗೆ ನಿರ್ಮಾಣ ಆಗ್ತವೆ, ಇದು ಯಾಕೆ ಅಂತ. ಸೊ ನೋಡಿ, ನೆನ್ಪಿಟ್ಕೊಳ್ಳಿ, ಪರ್ವತಗಳು ಭೂಮಿಯ ಮೇಲೆ ಅತ್ಯಂತ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ಭೂ ಸ್ವರೂಪ ಅಂತಲೇ ಇದನ್ನು ಕರೀಲಾಗ್ತದೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು. ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಭೂ ಸ್ವರೂಪ ಅಂತ ಕೂಡ ಇದನ್ನು ಕರಿತೀವಿ. ಪೃಥ್ವಿಯ ಮೇಲೆ ಇದು ಸಾಮಾನ್ಯವಾಗಿ ಸುತ್ತಲಿನ ಪ್ರದೇಶಗಳು ಎತ್ತರವುಳ್ಳಂತಹ ಮತ್ತು ಮೇಲಕ್ಕೆತ್ತಲ್ಪಟ್ಟ ಭೂಭಾಗಗಳು ಅಂತ ಕರೀತಾರೆ. ಇಲ್ಲೇ ನಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ ಪರ್ವತಗಳು ಹೇಗೆ ನಿರ್ಮಾಣವಾಗುತ್ತವೆ ಅಂತ. ನೀವು ಯಾವತ್ತೂ ಕೂಡ ನಿಮ್ಮ ಸರ್ಗಳಿಗೆ ಕೇಳಿಲ್ಲ, ಅವರು ನಿಮಗೆ ಹೇಳಲಿಕ್ಕೆ ಹೋಗಿಲ್ಲ. ಆದರೂ ಇವತ್ತು ನಾನು ನಿಮ್ಗೆ ಹೇಳ್ತೀನಿ, ನೀವು ಯಾರಾದರೂ NCERT ಪುಸ್ತಕಗಳನ್ನು ಓದಿದರೆ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಸ್ಪಷ್ಟವಾಗದಂಥ ಉಲ್ಲೇಖಗಳು, ವಿಚಾರಗಳು, ಚಿತ್ರಗಳು ನಿಮಗದು ಸಿಗ್ತವೆ. ಹಾಗಾಗಿ ನಮ್ಮ ಸ್ಟೇಟ್ ಬುಕ್ಕಲ್ಲಿ ಅದನ್ನ ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ. ಲ್ಯಾಂಡ್ ಸ್ಲೈಡ್ಗಳು ಅಂತ ಕೂಡ ನೀವು ಕೇಳಿದಿರ ನೋಡಿ. ಲ್ಯಾಂಡ್ ಸ್ಲೈಡ್ಗಳು ಅಂದರೆ ಭೂಮಿಯ ಒಳಭಾಗದಲ್ಲಿ ಕೇಂದ್ರಗೋಳ ಇದೆ, ಅದ್ರ ಮಧ್ಯೆ ಮ್ಯಾಗ್ಮಾ ಇದೆ, ಮ್ಯಾಗ್ಮಾದ ಮೇಲೆ ನಾವೇನಂತ ಕರಿತೀವಿ, ಭೂ ಸ್ವರೂಪಗಳ ಭೂ ಚಿಪ್ಪು ಅಂತ ಏನು ಕರಿತೀವಿ ಅದಿದೆ. ಅದರ ಕೆಳಭಾಗದಲ್ಲಿ ಮ್ಯಾಗ್ಮಾಕ್ಕೂ ಮತ್ತು ಚಿಪ್ಪಿಗೂ ಮಧ್ಯೆ ಇರ್ತಕ್ಕಂಥದ್ದು ಈ ನಮ್ಮ ಲ್ಯಾಂಡ್ ಸ್ಲೈಡ್ಸ್ ಅಂತ ಕೂಡ ಕರಿತೀವಿ. ಅಂದರೆ ಫಲಕಗಳು, ಭೂಫಲಕಗಳು ಅಂತ ಕೂಡ ಅದನ್ನು ಕರಿತೇವೆ. ಸಾಮಾನ್ಯವಾಗಿ ಇಲ್ಲಿವರೆಗೂ ನಂಬಿರ್ತಕ್ಕಂಥದ್ದು 7 ಭೂಫಲಕಗಳಿಂದ ಭೂಮಿಯು ಮ್ಯಾಗ್ಮಾವನ್ನು ತಡೆದಿಡಲ್ಪಟ್ಟಿದೆ ಅಂತ ಕೂಡ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಈ ಫಲಕಗಳು ಸಾಮಾನ್ಯವಾಗಿ ಏನಾಗ್ತವೆ ಅಂತಂದರೆ, ಈ ಭೂಫಲಕಗಳು ಇವೆರಡರ ಮಧ್ಯದ ಒಂದು ವಲಯ ಏನಿದೆ, ಈ ಭೂಫಲಕಗಳ ಮಧ್ಯದ ವಲಯಗಳಲ್ಲಿ ಘರ್ಷಣೆಗಳು ಉಂಟಾದಾಗ ಇಲ್ಲಿ ಉಂಟಾಗ್ತಕ್ಕಂಥ ತರಂಗಾಂತರಗಳನ್ನೇ ಮುಂಭಾಗದಲ್ಲಿ ನಾವು ನೋಡಿದ್ವಿ. ಭೂಮಿಯ ಮೇಲ್ಭಾಗದಲ್ಲಿ ನಾವು ಅದನ್ನು ಭೂಕಂಪನಗಳು ಅಂತ ಕೂಡ ಕರಿತೀವಿ. ಇಲ್ಲಿಂದ ರಂಧ್ರಗಳು ಉಂಟಾದರೆ ಅದರಿಂದ ಮ್ಯಾಗ್ಮಾ ಹೊರಗೆ ಬಂದರೆ ಆ ಪ್ರದೇಶಗಳನ್ನು ಜ್ವಾಲಾಮುಖಿ ಕುಂಡಗಳು ಅಂತಲೂ ಕೂಡ ಇವುಗಳನ್ನು ಕರಿತೀವಿ. ಇದು ಚೆನ್ನಾಗಿ ಗೊತ್ತಿರಬೇಕು. ಭೂಮಿ ತಿರುಗ್ತಾ ಇರೋದರಿಂದಾಗಿ ಈ ಲ್ಯಾಂಡ್ ಸ್ಲೈಡ್ಗಳು ಈ ರೀತಿ ಘರ್ಷಣೆಗೆ ಒಳಗಾಗ್ತಿರ್ತವೆ. ಆದರೆ ಈ ಲ್ಯಾಂಡ್ ಸ್ಲೈಡ್ಗಳಲ್ಲೂ ಕೂಡ ಚಲನೆಗಳು ಆಗ್ತಾ ಇರ್ತದೆ. ಆ ಚಲನೆಗಳಲ್ಲಿ ಒಂದು ಚಲನೆ ಹೇಗಿರ್ತದೆ ಅಂತಂದರೆ, ಒಂದು ಲ್ಯಾಂಡ್ ಸ್ಲೈಡು ನೆನ್ಪಿಟ್ಕೊಳ್ಳಿ, ಒಂದು ಲ್ಯಾಂಡ್ ಸ್ಲೈಡು ಮತ್ತೊಂದು ಲ್ಯಾಂಡ್ ಸ್ಲೈಡ್ಗಳಲ್ಲಿ ಈ ರೀತಿ ಒಂದು ಮೇಲ್ಮುಖಕ್ಕೂ ಒಂದು ಕೆಳಮುಖಕ್ಕೂ ಚಲಿಸಲ್ಪಟ್ಟಾಗ ಅದರ ಮೇಲಿನ ಭೂ ಸ್ವರೂಪದಲ್ಲಿ ಏನಾಗುತ್ತೆ, ಅದರ ಮೇಲಿನ ಭೂ ಸ್ವರೂಪದಲ್ಲಿ ಭೂಮಿ ಈ ರೀತಿ ಎತ್ತಲ್ಪಡುತ್ತದೆ. ಹೀಗೆ ಮೇಲಕ್ಕೆತ್ತಲ್ಪಟ್ಟ ಭಾಗಗಳನ್ನು ಏನಂತ ಕರಿತೀವಿ, ಪರ್ವತಗಳು ಅಂತ ಕೂಡ ಕರಿತೀವಿ. ಆದರೆ ಇದೇ ಲ್ಯಾಂಡ್ ಸ್ಲೈಡ್ಗಳು
ದೂರಕ್ಕೆ ಚಲಿಸಿದಾಗ, ಓಕೆ, ವಿಮುಖವಾಗಿ ಚಲಿಸಿದಾಗ ಮಧ್ಯದಲ್ಲಿ ಇಲ್ಲಿ ಕಂದಕಗಳು ಉಂಟಾಗ್ತದೆ. ಹೀಗೆ ಉಂಟಾಗುವುದನ್ನೇ ನಾವು ಭೂಖಂದಕಗಳು ಅಂತ ಕೂಡ ಅವುಗಳನ್ನು, ಭೂಮಿಯ ಮೇಲ್ಭಾಗದಲ್ಲಿ ಭೂಮಿ ತೆಗ್ಗಾಗತ್ತೆ, ಅದನ್ನು ಭೂಖಂದಕಗಳು ಅಂತಲೂ ಕೂಡ ಕರಿತೀವಿ. ಪರ್ವತಗಳು ಹೀಗೆ ನಿರ್ಮಾಣ ಆದರೆ ಕಂದಕಗಳು ಹೀಗೆ ನಿರ್ಮಾಣ ಆಗ್ತವೆ. ಇದನ್ನು ನೀವು ಸರಿಯಾಗಿ ಏನು ಮಾಡಬೇಕು, ನಿಮ್ಮ NCERT ಪುಸ್ತಕದಲ್ಲಿ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಂತ ಕೂಡ ನಾನು ನಿಮಗೆ ಹೇಳಲ್ಪಡ್ತೀನಿ. ಓಕೆ ಸ್ನೇಹಿತರೆ, ಹೀಗೆ ನೀವು ಕಂಟಿನ್ಯೂ ಮಾಡ್ತಾಯಿದ್ರೆ ಭೂಗೋಳದ ಕಂಪ್ಲೀಟ್ ಡೀಟೇಲ್ಸ್ ಸರಣಿ ನಿಮಗಿದು ಬರ್ತಾ ಇರುತ್ತೆ, ಚೆನ್ನಾಗಿ ಅರ್ಥ ಮಾಡ್ಕೋತೀರಾ. ಹಾಗಾಗಿ ನಮ್ಮಲ್ಲಿ ಆ ಭೂಮಿಯ ಇಳಿಜಾರುಗಳು, ಶಿಖರಗಳು ಇವುಗಳನ್ನೆಲ್ಲ ನಾವು ನೋಡ್ಬೋದು. ಹಾಗಾದರೆ ವೆರಿ ಇಂಪಾರ್ಟೆಂಟ್, ಪರ್ವತದಲ್ಲಿ ಹಾಗಾದರೆ ಶಿಖರ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಪರ್ವತಗಳಲ್ಲಿ ಶಿಖರ ಅಂತಂತಂದರೆ ಈ ಪರ್ವತಗಳ ಅತ್ಯಂತ ಎತ್ತರದ ತುದಿಗಳು, ಕಡಿದಾದ ಎತ್ತರದ ತುದಿಗಳನ್ನು ನಾವೇನಂತ ಕರಿತೀವಿ, ಶಿಖರಗಳು ಅಂತ ಕೂಡ ಇದನ್ನು ಕರಿತೀವಿ. ಹಾಗಾದರೆ ಈ ಶಿಖರಗಳಲ್ಲಿಯೂ ಕೂಡ ನಾವು ವೆರಿ ಇಂಪಾರ್ಟೆಂಟಾಗಿ ತಿಳಿತಕ್ಕಂಥ ವಿಚಾರ ಅಂತಂದರೆ, ಬೆಟ್ಟವೂ ಸಹ ಒಂದು ನೈಸರ್ಗಿಕವಾದಂತಹ ಎತ್ತರವುಳ್ಳಂತಹ ಒಂದು ಭಾಗ. ಆದರೆ ಪರ್ವತದಷ್ಟು ಎತ್ತರ ಆಗಿರಲ್ಲ. ಸಾಮಾನ್ಯವಾಗಿ ಬೆಟ್ಟಗಳು 600 ಮೀಟರ್ ಎತ್ತರ ಇರ್ತವೆ. ಇಳಿಜಾರುಗಳು ಅಷ್ಟೊಂದು ಕಡಿದಾಗಿರಲ್ಲ. ಸ್ಲೋಪ್ ಬಹಳ ಸಾಫ್ಟಾಗಿರ್ತಕ್ಕಂಥದ್ದು ಇರುತ್ತೆ. ಮತ್ತು ಇಂಥ ಅನೇಕ ಶಿಖರಗಳನ್ನು ಒಳಗೊಂಡ್ರೆ ಅಂತಹ ಪರ್ವತಗಳ ಸಾಲನ್ನು ಪರ್ವತದ ಸರಣಿ ಅಥವಾ ಶ್ರೇಣಿ ಅಂತ ಕೂಡ ಕರೀತಾರೆ. ನಿಮಗೆಲ್ಲ ಗೊತ್ತಿದೆ ಅಲ್ವಾ, ಹಿಮಾಲಯ ಪರ್ವತ ಶ್ರೇಣಿ ಅಂತ ಕರಿತೀವಿ. ಒಂದಕ್ಕೊಂದು ಪರ್ವತಗಳು ಜಾಯಿಂಟಾಗಿ ಉದ್ದಕ್ಕೆ ನಿರ್ಮಾಣವಾದರೆ ಅದನ್ನು ಶ್ರೇಣಿ ಅಂತ ಕರೀತಾರೆ. ಒಂದೇ ಪರ್ವತ ಇದ್ದರೆ ಅದು ಪರ್ವತ ಅಂತ ಅಷ್ಟೇ ಕರಿತೀವಿ. ಪರ್ವತದ ಮೇಲಿನ ಕಡಿದಾದ ಇಳಿಜಾರಿನ ಭಾಗದ ತುದಿಯನ್ನೇ ಶಿಖರ ಅಂತ ಕೂಡ ಇದನ್ನು ಕರಿತೀವಿ. ಇದಿಷ್ಟನ್ನು ನೀವು ಸಪ್ರೇಟಾಗಿ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಬನ್ನಿ ಹಾಗಾದರೆ ನಮ್ಮ ಹಿಮಾಲಯದ ಭಾಗಗಳಲ್ಲೂ ಮತ್ತು ಎಲ್ಲೆಲ್ಲಿ ನಮಗೆ ಈ ಥರದ ಪರ್ವತ ಶ್ರೇಣಿಗಳ ವಲಯಗಳನ್ನು ನಾವು ನೋಡ್ಬೋದು ಅಂತ ನೋಡಿದ್ರೆ, ಹಿಮಾಲಯ ಸಾಮಾನ್ಯವಾಗಿ ಏಷ್ಯಾದಲ್ಲಿ ಬಂದರೆ, ಆಲ್ಫು ಪರ್ವತ ಶ್ರೇಣಿಗಳು ಯುರೋಪಲ್ಲಿ ಬರ್ತವೆ. ಎಕ್ಸಾಂಪಲ್ಗೆ ಇದನ್ನೇ ಕೇಳೋದು, TET ಅಂತ ಪರೀಕ್ಷೆಗಳಲ್ಲಿ ತುಂಬಾ ಬರ್ತವೆ. ಆ್ಯಂಡೀಸ್ ಪರ್ವತ ಶ್ರೇಣಿ ಅಂದರೆ ದಕ್ಷಿಣ ಅಮೇರಿಕಾದಲ್ಲಿ ಬರ್ತವೆ. ಉತ್ತರ ಅಮೇರಿಕಾದಲ್ಲಿ ರಾಕಿ ಪರ್ವತ ಶ್ರೇಣಿಗಳು ಕೂಡ ನಮಗಿವು ಕಂಡು ಬರ್ತವೆ. ಇದಿಷ್ಟನ್ನು ನೀವು ಸರಿಯಾಗಿ ಏನು ಮಾಡಬೇಕು, ನಮ್ಮಲ್ಲಿ ಅಧ್ಯಯನ ಮಾಡಿಕೊಂಡ್ರೆ ಮಾತ್ರ ಇದನ್ನು ನಾವೇನು ಮಾಡ್ಬೋದು, ಸಕ್ಸಸ್ಫುಲ್ಲಾಗಿ ನಾವು ಎಕ್ಸಾಮ್ಸ್ಗಳಲ್ಲಿ ಬರೀತಕ್ಕಂಥದ್ದು. ಏಷ್ಯಾದಲ್ಲಿ ಹಿಮಾಲಯ ಶ್ರೇಣಿಗಳು ಬರ್ತವೆ, ಯುರೋಪಲ್ಲಿ ಆಲ್ಫಾ ಪರ್ವತ ಶ್ರೇಣಿಗಳು ಬರ್ತವೆ, ದಕ್ಷಿಣ ಅಮೇರಿಕಾದಲ್ಲಿ ಆ್ಯಂಡೀಸ್ ಬರ್ತವೆ, ಉತ್ತರ ಅಮೇರಿಕಾದಲ್ಲಿ ರಾಕಿ ಪರ್ವತ ಶ್ರೇಣಿಗಳು ಮತ್ತು ಅಲಸ್ಕಾ ಪರ್ವತ ಶ್ರೇಣಿಗಳು ಕೂಡ ನಮಗದು ಕಂಡು ಬರ್ತವೆ. ಹಾಗಾದರೆ ಪರ್ವತಗಳ ವಿಧಗಳನ್ನು ನೀವು ನೋಡಿದ್ರೆ, ಇದನ್ನೇ ನಾನು ನಿಮ್ಗೆ ಹೇಳೋದು, ಪರ್ವತಗಳ ವಿಧಗಳಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ, ಸಾಮಾನ್ಯವಾಗಿ ಶಿಲಾಸ್ತರಗಳು ಮಡಿಕೆ ಮತ್ತು ಜ್ವಾಲಾಮುಖಿಗಳಂಥ ಆಂತರಿಕ ಶಕ್ತಿಗಳಿಂದ ನಿರ್ಮಾಣವಾಗುತ್ತವೆ. ಸಾಮಾನ್ಯವಾಗಿ ಇವು ಕಠಿಣ ಶಿಲೆಗಳಿಂದ ರಚಿತವಾದವು ಅಂತಲೂ ಕೂಡ ಕರೀತಾರೆ. ಇನ್ನು ಪರ್ವತಗಳು ಸಾಮಾನ್ಯವಾಗಿ ಪುರಾತನ ಮತ್ತು ಇತ್ತೀಚೆಗೆ ನಿರ್ಮಾಣಗೊಂಡಂಥವು ಅಂತಲೂ ಕೂಡ ನಿಮಗಿಲ್ಲಿ ಕಂಡುಬರ್ತವೆ. ಓಕೆ, ಸಾಮಾನ್ಯವಾಗಿ ಪುರಾತನ ಮತ್ತು ಇತ್ತೀಚೆಗೆ ನಿರ್ಮಾಣವಾದಂಥವು ಅಂತ ಕರೀತಾರೆ. ನೋಡಿ, ಹಿಮಾಲಯ ಪರ್ವತ ಶ್ರೇಣಿಗಳನ್ನು ಯಂಗ್ ಮೌಂಟೈನ್ಸ್ ಅಂತ ಕರೀತಾರೆ, ಇತ್ತೀಚೆಗೆ ನಿರ್ಮಾಣವಾದಂಥವು ಅಂತ ಕರೀತಾರೆ. ಭಾರತದಲ್ಲಿ ಅತ್ಯಂತ ಹಳೆಯದು ಯಾವುದು ಅಂತ ನಿಮಗೆ ಕೇಳಿದರೆ, ಅತ್ಯಂತ ಹಳೆಯದು ಅಂತಂದರೆ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಕೂಡ ಹೇಳ್ತಾರೆ. ಯಾಕೆ ಹಿಂಗೆ ಇತ್ತೀಚೆಗೆ ಹಳೆಯದು ಅಂತ ಹೇಳ್ತಾರೆ? ವೆರಿ ಇಂಪಾರ್ಟೆಂಟು, ಗೊಂಡ್ವಾನದ ಕಾಲದಲ್ಲಿ ನೆನಪಿಟ್ಕೊಳ್ಳಿ ಇದನ್ನು. ಓಕೆ, ಗೊಂಡ್ವಾನ ಕಾಲದಲ್ಲಿ ಭೂಸ್ವರೂಪಗಳ ಭೂಮಿಯ ಮೇಲಿನ ಒಂದು ಫಲಕಗಳ ಚಲನೆ ಶುರುವಾಯಿತು. ಹಾಗೆ ಫಲಕಗಳ ಚಲನೆ ಶುರುವಾದಾಗ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಖಂಡದಿಂದ ತುಂಡಾದ ಭಾಗವೊಂದು ಯುರೇಷಿಯಾದ ಭಾಗಕ್ಕೆ, ಅಂದರೆ ಈ ಕಡೆ ಆಫ್ರಿಕಾದ ಭಾಗ, ಈ ಕಡೆ ಆಸ್ಟ್ರೇಲಿಯಾದ ಭಾಗ, ಇದರಿಂದ ತುಂಡಾದ ಭಾರತದ ಭಾಗ ಒಂದು ಏನು ಮಾಡ್ತು, ಈ ಮೇಲಿನ ಯುರೇಷಿಯಾ ಭಾಗಕ್ಕೆ ಬಂದು ತಲುಪ್ತು. ಹೀಗೆ ತಲುಪಿದಾಗ ಇಲ್ಲಿ ಆಲ್ರೆಡಿ ಅರಾವಳಿಗಳಿತ್ತು. ಹೀಗೆ ಈ ಕಡೆಯಿಂದ ಒಂದು ಭಾಗ, ಆ ಕಡೆಯಿಂದ ಒಂದು ಭಾಗ, ಹೀಗೆ ತಳ್ಳಲ್ಪಟ್ಟಾಗ ಅಲ್ಲಿ ಉಂಟಾದ ಪರ್ವತ ಶ್ರೇಣಿಗಳನ್ನೇ ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಕರೀತಾರೆ. ಇದು ಭೂಫಲಕಗಳ ಚಲನೆಯಲ್ಲಿ ಇತ್ತೀಚೆಗೆ ನಿರ್ಮಾಣವಾಗಿರೋದ್ರಿಂದ ಇದನ್ನು ಯಂಗ್ ಮೌಂಟೈನ್ಸ್ ಅಂತ ಕೂಡ ನಾವು ಇದನ್ನು ಕರಿತೀವಿ. ಇದು ನಿಮಗೆ ವೆರಿ ಇಂಪಾರ್ಟೆಂಟ್. ಗೊಂಡ್ವಾನ ಕಾಲದಲ್ಲಿ ಫಲಕಗಳ ಚಲನೆಯಿಂದ ರಚನೆಯಾದಂತಹ ಭೂಸ್ವರೂಪಗಳು ಒಂದಕ್ಕೊಂದು ಸೇರಲ್ಪಟ್ಟಾಗ ಈ ಹಿಮಾಲಯ ನಿರ್ಮಾಣವಾಗಿದೆ.
ಹಾಗಾಗಿ ಇದನ್ನೇನಂತ ಕರಿತೀವಿ ನಾವು ಸಾಮಾನ್ಯವಾಗಿ ಗೊಂಡ್ವಾನದ ಕಾಲ ಅಂತ ಕೂಡ ಅದನ್ನು ಕರಿತೀವಿ. ಇದು ನಿಮಗೆ ನೆನ್ಪಿಟ್ಕೊಳ್ಳಿ. ಆಗ ಈ ಹಿಮಾಲಯ ಮತ್ತು ಆಲ್ಪ್ ಪರ್ವತ ಶ್ರೇಣಿಗಳು ನಿರ್ಮಾಣ ಆಗಿದೆ. ಅಪಲೇಷಿಯನ್ ಮತ್ತು ಅರಾವಳಿಗಳು ನೋಡಿ, ಅಪಲೇಷಿಯನ್ ಪರ್ವತ ಶ್ರೇಣಿ ನಾರ್ತ್ ಅಮೇರಿಕಾದಲ್ಲಿ ಬರುತ್ತೆ, ಹಾಗೆ ಅರಾವಳಿ ಪರ್ವತ ಶ್ರೇಣಿಗಳು ಭಾರತದಲ್ಲಿ ಬರ್ತವೆ. ಇವು ಅತ್ಯಂತ ಪುರಾತನ, ಆಲ್ರೆಡಿ ಈ ಲ್ಯಾಂಡ್ ಸ್ಲೈಡ್ಗಳಲ್ಲಿ ಅವುಗಳು ನಿರ್ಮಾಣ ಆಗಿತ್ತು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಭಾರತದಲ್ಲಿ ಅತ್ಯಂತ ಎತ್ತರವುಳ್ಳಂತಹ ಭಾಗಗಳು ನಮ್ಮಲ್ಲಿ ಕಂಡು ಬರ್ತವೆ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಭಾಗ ಮೌಂಟ್ ಎವರೆಸ್ಟ್. ನೀವು ಮ್ಯಾಪ್ ನೋಡ್ತಾ ಇದ್ದೀರಲ್ವಾ, ಮೌಂಟ್ ಎವರೆಸ್ಟ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಯಾವ ಎರಡು ದೇಶಗಳ ನಡುವೆ ಮೌಂಟ್ ಎವರೆಸ್ಟ್ ಇದೆ ಅಂತಂದರೆ ನೋಡಿ, ಎರಡು ದೇಶಗಳ ನಡುವೆ ಇದು. ಈ ಕಡೆ ನಮಗೆ ಚೀನಾ ಭಾಗ ಬರ್ತದೆ, ಈ ಕಡೆ ಭಾರತದ ಭಾಗ ಬರ್ತದೆ, ಭಾರತ ಮತ್ತು ಚೀನಾ. ಓಕೆ, ಮತ್ತು ಈ ಕಡೆ ನೇಪಾಳ ಭಾಗ ಬರ್ತದೆ. ಹೌದಾ? ನಾವು ಸಾಮಾನ್ಯವಾಗಿ ಹೇಳಬೇಕಾದ್ರೆ ಹಿಮಾಲಯ ಪರ್ವತ ಶ್ರೇಣಿಗಳಿಂದ ಇದು ಆವೃತವಾಗಿದೆ. ಆದರೆ ಈ ಹಿಮಾಲಯ ಮೌಂಟ್ ಎವರೆಸ್ಟ್ ಅಂತ ಬಂದರೆ, ಈ ಮೌಂಟ್ ಎವರೆಸ್ಟ್ ಏನಿದೆ ನೇಪಾಳದ ಭಾಗಗಳಿಗೂ ಚೀನಾದ ಭಾಗಗಳಿಗೂ ಮಧ್ಯಭಾಗದಲ್ಲಿ ವಿಸ್ತೃತಗೊಂಡಂತಿದೆ ಅಂತ ಹೇಳ್ತೀವಿ. ಮತ್ತು ನಮ್ಗೆ ಹೇಳ್ತೀವಿ ಚೀನಾದ ಭಾಗಗಳಿಗೂ ಭಾರತದ ಭಾಗಗಳಿಗೂ ಇವು ಬಾರ್ಡ್ರ್ಗಳಿಗೆ ಇವು ತಾಕಲ್ಪಟ್ಟಿವೆ ಅಂತಲೂ ಕೂಡ ಹೇಳ್ತಾರೆ. ಆದರೆ ನಾವು ವೆರಿ ಇಂಪಾರ್ಟೆಂಟಾಗಿ ಇದನ್ನು ತಿಳ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ನಾವು ಮೌಂಟ್ ಎವರೆಸ್ಟ್ ಭಾಗಗಳನ್ನು ಇಲ್ಲಿ ನೋಡ್ಬೋದು. ಮೌಂಟ್ ಎವರೆಸ್ಟ್ 8,848 ಮೀಟರ್ ಹೈಟ್ ಇರ್ತಕ್ಕಂಥವು, ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರೋದು. ನಮಗಿಲ್ಲಿ K2 ಬರ್ತದೆ. ಇಲ್ಲಿ K2, ಕೆ ಅಂದರೆ ಕಾರಾಕೋರಂ ರೇಂಜಸ್, 0.2 ಅಂತ ಅದನ್ನು ಕರೀತಾರೆ. ಈ ಕಾರಾಕೋರಂ ರೇಂಜಸ್ಸಲ್ಲಿ ಬರ್ತಕ್ಕಂಥ ಎಡ್ವಿನ್ ಗಾಸ್ಟಿನ್ ಅಂತ ಕರಿತೀವಿ K2. ಅದು 8,611 ಮೀಟರ್ ಇರೋದ್ರಿಂದ ಇದು ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂತ ಕರೀತಾರೆ. ಪ್ರಪಂಚದಲ್ಲಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟು, ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ K2 ಗಾಡ್ವಿನ್ ಆಸ್ಟಿನ್. ವರ್ಲ್ಡ್ ರ್ಯಾಂಕಲ್ಲಿ ಇದು 2ನೇದು ಇರ್ಬೋದು, ಆದರೆ ಭಾರತದಲ್ಲಿ ಇದು 1ನೇದು ಅಂತ. ಸೊ ಹಾಗಾಗಿ ಪರ್ವತ ಶ್ರೇಣಿಗಳು ಇಲ್ಲಿ. ಅದಾದಮೇಲೆ ಕಾಂಚನಜುಂಗ ನಿಮಗಿಲ್ಲಿ ಬರ್ತದೆ. ಕಾಂಚನಜುಂಗ ಅರುಣಾಚಲ್ ಪ್ರದೇಶ, ಭೂತಾನ್, ಸಿಕ್ಕಿಮ್ಮು ಈ ಭಾಗಗಳಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಕಾಂಚನಜುಂಗ, ಮಾಕಲು, ಧವಳಗಿರಿ, ನಂದಾದೇವಿ ಎಲ್ಲವೂ ಸಾಲಿಡ್ಡಾಗಿ ಬರ್ತಕ್ಕಂಥ ಪರ್ವತ ಶ್ರೇಣಿಗಳು. ನೀವಿಲ್ಲಿ ಕಾಣಬಹುದಾದಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇವೆಲ್ಲ ನಿಮಗೆ ಗೊತ್ತಾಗುತ್ತೆ. ಮುಂದೆ ನಿಮಗೆ ನಾನು ಅದನ್ನು ಮಾಡುವಾಗ ಹೇಳ್ತೀನಿ. ಹಾಗಾಗಿ ವೆರಿ ಇಂಪಾರ್ಟೆಂಟು. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂತ ಕರೆದ್ರೆ ಮೌಂಟ್ ಎವರೆಸ್ಟ್ ಅಂತ ಕೂಡ ಹೇಳ್ತೀವಿ. ನಿರ್ಮಾಣದ ಆಧಾರದ ಮೇಲೆ ಪರ್ವತಗಳನ್ನು 3 ಭಾಗಗಳಾಗಿ ವಿಂಗಡಿಸ್ತಾರೆ. ನಿರ್ಮಾಣ ಮಾಡಬೇಕಾಗಿರೋ ಆಧಾರದ ಮೇಲೆ ಒಂದನ್ನು ಫೋಲ್ಡೆಡ್ ಮೌಂಟೈನ್ಸ್ ಅಂದರೆ ಮಡಿಕೆ ಪರ್ವತಗಳು ಅಂತ ಕರೀತಾರೆ. ಆಮೇಲೆ ಖಂಡ ಪರ್ವತಗಳು ಕಾಂಟಿನೆಂಟಲ್ಸ್ ಅಂತ ಕೂಡ. ಇವು ಕೂಡ ಮೌಂಟ್ ಕಾಂಟಿನೆಂಟಲ್ಸ್ಗಳಲ್ಲಿ ನಿಮಗೆ ಖಂಡ ಪರ್ವತಗಳ ವಲಯಗಳು. ಇನ್ನು ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತಲೂ ಕೂಡ ಕರೀತಾರೆ. 3 ರೀತಿ. ಹಂಗಾರೆ ಮಡಿಕೆ ಪರ್ವತಗಳಂದ್ರೇನು? ಶಿಲಾಪದರಗಳು ಮುದುಡಿಕೊಳ್ಳೋದ್ರಿಂದ ನಿರ್ಮಾಣವಾಗುವ ಎತ್ತರವುಳ್ಳ ಪರ್ವತಗಳನ್ನು ಮಡಿಕೆ ಪರ್ವತಗಳು ಅಂತ ಕರೀತಾರೆ. ಮಡಿಕೆ ಅಂತಂದರೆ ಭಾಳಷ್ಟು ಜನರು ಈ ರೀತಿನ ಅನ್ನೋದು ಕೂಡ ಕೆಲವರಿಗೆ ಕನ್ಫ್ಯೂಸ್ ಇದೆ. ಮಡಿಕೆ ಅಂದರೆ ನಮ್ಮ ಮಡಿಕೆ ಥರ ಇರುತ್ತಾ ಅಂತ ಅಲ್ಲ. ಮಡಿಕೆ ಪದ ಫೋಲ್ಡ್ ಮಾಡು ಇಡುವಂತಿಲ್ಲ, ಮಡಿಕೆ ಮಾಡಿ ಇಡುವಂತಿರಲ್ಲ. ಹಾಗೆ ಈ ಹಿಮಾಲಯ ಪರ್ವತ ಶ್ರೇಣಿಗಳು ಸಾಮಾನ್ಯವಾಗಿ ಈ ರೀತಿ ಜಿಗ್ಜ್ಯಾಗ್ ಶ್ರೇಣಿಗಳಲ್ಲಿ ಕಂಡುಬರ್ತವೆ. ಇವುಗಳನ್ನು ಈ ರೀತಿ ಕಂಡುಬರೋದನ್ನು ನಮಗೇನಂತ ಕರಿತೀವಿ? ಮಡಿಕೆ ಪರ್ವತಗಳು ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಮಡಿಕೆ ಅಂದ ತಕ್ಷಣ ಕನ್ಫ್ಯೂಸ್ ಆಗಬೇಡಿ. ಇದು ಫೋಲ್ಡ್, ಒಂದು ಎತ್ತರವಾದ ಶ್ರೇಣಿಗಳು ಈ ಥರದ ಜಿಗ್ಜ್ಯಾಗ್ ಶೇಪಲ್ಲಿ ಹೊಂದಿರತಕ್ಕಂಥದ್ದು ಏನಿದೆ ಇದನ್ನು ನಾವು ಫೋಲ್ಡೆಡ್ ಮೌಂಟೈನ್ಸ್ ಅಂತ ಕೂಡ ಅದನ್ನು ಕರೀತಾರೆ. ಇದು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಇನ್ನು ಖಂಡ ಪರ್ವತಗಳು ಅಂದ್ರೇನೋ? 2 ಸಮಾನಾಂತರ ಸ್ಥಿರಾಭಂಗಗಳನ್ನ ಈಗ ಹೇಳಿದೆ. ಶಿಲಾ ಸ್ತರಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಟ್ಟಿರೋದ್ರಿಂದ ನಿರ್ಮಾಣವಾಗುತ್ತವೆ, ಆದರೆ ಅವುಗಳು ಅತಿ ಎತ್ತರವಾಗಿರೋದಿಲ್ಲ ಅಂತ. ಹಾಗಾಗಿ ಖಂಡ ಪರ್ವತಗಳಲ್ಲಿ ನಿಮಗೆ ಸಿಯೆರ್ರಾ ನೆವಾಡಾ ಅಂತೇಳಿ ಉತ್ತರ ಅಮೆರಿಕಾದಲ್ಲಿ ಬರುತ್ತೆ, ವ್ಯಾಸೇಜ್ ಅಂತ ಬರುತ್ತೆ, ಯುರೋಪಲ್ಲಿ ಬರ್ತದೆ. ಅಂದರೆ 2 ಶಿಲಾ ಸ್ತರಭಂಗಗಳು ಅಂತ ಏನು ಕರಿತೀವಲ್ಲ, ಈ 2 ಶಿಲಾ ಸ್ತರಭಂಗಗಳಿಂದ ಮೇಲಕ್ಕೆತ್ತಲ್ಪಟ್ಟಂಥ ಭಾಗಗಳನ್ನು ನಾವು ಖಂಡ ಪರ್ವತಗಳು ಅಂತಲೂ ಕೂಡ ಕರೀತಾರೆ. ಇನ್ನು ಜ್ವಾಲಾಮುಖಿ ಜನಿತ ಪರ್ವತಗಳು ಅಂತ ಕರೀತಾರೆ. ಅಂದರೆ ಭೂಮಿಯ ಅಂತರಾಳದ ಜ್ವಾಲಾಮುಖಿಯಿಂದ ಹೊರಬಂದಂಥ ಲಾವ ಏನಿರುತ್ತೆ, ಈ ಹೊರಬಂದ ಲಾವದಿಂದ ಎತ್ತರವಾದ ಶಿಖರಗಳು ನಿರ್ಮಾಣವಾದರೆ ಅವುಗಳನ್ನು ಜ್ವಾಲಾಮುಖಿ ಜನಿತ
ಪರ್ವತಗಳು ಅಂತ ಕೂಡ ನಾವು ಅದನ್ನು ಕರಿತೀವಿ. ಇವು ಶಂಖಾಕೃತಿಯ ಶಿಖರಗಳನ್ನು ಹೊಂದಿರ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಜಪಾನ್ನ ಫ್ಯೂಜಿಯಾಮ, ಆಫ್ರಿಕಾದ ಕಿಲಿಮ್ಯಾಂಜರೋ ನಿಮಗೆ ಉದಾಹರಣೆಯಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು ಇವೆರಡನ್ನು. ಹಾಗಾಗಿ ಇದು ಕೂಡ ನೆನಪಿಟ್ಕೊಳ್ಳಿ, ಆಫ್ರಿಕಾದ ಕಿಲಿಮ್ಯಾಂಜರೋ, ಇನ್ನು ಜಪಾನ್ನ ಫ್ಯೂಜಿಯಾಮ, ಇವೆರಡು ಜ್ವಾಲಾಮುಖಿ ಜನಿತ ಪರ್ವತಗಳಿಗೆ ಉದಾಹರಣೆಗಳು. ಹಾಗಾದರೆ ಒಂದು ದೇಶಕ್ಕೆ ಪರ್ವತಗಳು ಯಾಕೆ ಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೋಬೇಕು ನೀವು. ಒಂದು ದೇಶಕ್ಕೆ ಪರ್ವತಗಳು ಯಾಕೆ ಬೇಕು ನೋಡಿ, ಪರ್ವತಗಳು ಎರಡು ದೇಶಗಳ ನಡುವಿನ ಸ್ವಾಭಾವಿಕ ಗಡಿಗಳನ್ನು ಇವು ನಿರ್ಮಾಣ ಮಾಡ್ತವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಎರಡು ದೇಶಗಳ ನಡುವಿನ ಸ್ವಾಭಾವಿಕ ಗಡಿಗಳಾಗಿ ಹಲವು ದೇಶಗಳಲ್ಲಿ ನಾವು ಇದನ್ನು ಬಳಸ್ತಾ ಇದ್ದೀವಿ. ಇನ್ನು ಪರ್ವತಗಳಲ್ಲಿ ಸಾಮಾನ್ಯವಾಗಿ ನೈಸರ್ಗಿಕ ಸಂಪನ್ಮೂಲಗಳಂತೂ ಅತಿ ಹೆಚ್ಚು ಕಂಡು ಬಂದೇ ಬರ್ತದೆ. ನ್ಯಾಚುರಲ್ ರಿಸೋರ್ಸಸ್ ತುಂಬ ಇರ್ತವೆ. ಇನ್ನು ಇಲ್ಲಿ ಪರ್ವತಗಳ ಮೇಲ್ಭಾಗದಲ್ಲಿ ನದಿಗಳು ಹರಿಯೋದ್ರಿಂದಾಗಿ ಆ ಹರಿಯುವ ನದಿಗಳಿಗೆ ಅಣೆಕಟ್ಟುಗಳನ್ನು ಈ ಭಾಗದಲ್ಲಿ ಕಟ್ಟೋದ್ರಿಂದಾಗಿ ಅಣೆಕಟ್ಟುಗಳಿಂದ ಜಲವಿದ್ಯುತ್ ಶಕ್ತಿಯನ್ನು ನಾವು ಇಲ್ಲಿ ತಯಾರು ಮಾಡಲಿಕ್ಕಾಗುತ್ತೆ. ಇನ್ನು ಹಲವು ನದಿಗಳ ಉಗಮ ಸ್ಥಾನ ಇರುತ್ತೆ. ಇಲ್ಲಿ ವಾಯುಗುಣದ ಮೇಲೂ ಕೂಡ ಇವುಗಳು ಪರಿಣಾಮವನ್ನು ಬೀರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನು ಅನೇಕ ಒಂದು ಹಿಲ್ ಟ್ರ್ಯಾಪ್ಸ್ ಅಂತ ಏನು ಕರಿತೀವಿ ನಾವು ಇಲ್ಲಿ, ಅಂದರೆ ಗಿರಿಧಾಮಗಳು ನಿರ್ಮಾಣ ಇಲ್ಲಿ ಹೆಚ್ಚಾಗಿ ಕಂಡುಬರೋದ್ರಿಂದಾಗಿ ಗಿರಿಧಾಮಗಳಿರೋದ್ರಿಂದಾಗಿ ಹೆಚ್ಚಿನ ಪ್ರವಾಸಿಯ ಆಕರ್ಷಣೀಯ ತಾಣಗಳಾಗಿಯೂ ಕೂಡ ಇವು ನಿರ್ಮಾಣವಾಗ್ತವೆ. ಹಾಗಾಗಿ ಹಿಲ್ ಸ್ಟೇಷನ್ಸ್ಗಳು ವೆರಿ ಇಂಪಾರ್ಟೆಂಟಾಗಿ ನಮ್ಮಲ್ಲಿ ಬರ್ತವೆ. ಇನ್ನು ನೆಡುತೋಪು ಬೇಸಾಯಗಳು, ಪ್ಲಾಂಟೇಷನಲ್ ಅಗ್ರಿಕಲ್ಚರ್ಸ್, ಮತ್ತು ಹಿಮಾಲಯದ ಹೊಲಗಳಲ್ಲಿ ನೋಡಿದ್ರಿ ನೀವು, ಹಿಮಾಚಲ್ ಪ್ರದೇಶ, ಕಾಶ್ಮೀರ ಈ ಭಾಗದಲ್ಲೆಲ್ಲ ಒಂದು ಯಾವುದು ಸೇಬು ಅತ್ಯಂತ ಹಣ್ಣುಗಳ ಬೇಸಾಯಕ್ಕೆ ತುಂಬಾ ಪ್ರಮುಖವಾಗಿ ಕಂಡುಬರುತ್ತೆ. ಮತ್ತು ಕೇಸರಿಯಂತಹ ಒಂದು ಅತ್ಯುತ್ತಮವಾದಂಥ ಮಸಾಲೆ ಪದಾರ್ಥವನ್ನು ಬೆಳೆಯೋದಕ್ಕೂ ಕೂಡ ಈ ಪರ್ವತ ಪ್ರದೇಶಗಳು ತುಂಬಾ ಇಂಪಾರ್ಟೆಂಟ್ ಆಗಿದ್ದಾವೆ. ಹಾಗಾಗಿ ನಮ್ಮಲ್ಲಿ ಇವು ತುಂಬಾ ಉಪಯೋಗ. ಮತ್ತು ಹಂಗಂದ್ರೆ ಪ್ರಸ್ಥಭೂಮಿಗಳು ಅಂದರೆ ಪ್ಲಾಟ್ಯೂಸ್ ಅಂದರೆ ಏನು, ಇದು ವೆರಿ ಇಂಪಾರ್ಟೆಂಟಾಗಿ ತಿಳ್ಕೋಬೇಕು. ಪ್ಲಾಟ್ಯೂಸ್ ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಸಮತಟ್ಟಾದಂಥ ಮೇಲ್ಭಾಗ ಕಡಿದಾದ ಬದಿಗಳಿಂದ ಕೂಡಿರ್ತದೆ. ಅದನ್ನು ಪೀಠಭೂಮಿ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಪ್ರಸ್ಥಭೂಮಿಗಳೇನಾಗಿರ್ತವೆ, ಸುತ್ತಲಿನ ಪ್ರದೇಶಗಳಿಂದ ಒಮ್ಮೆಲೆ ಎತ್ತರವಾಗಿರ್ತವೆ. ಸುತ್ತಲೂ ಪ್ರದೇಶಗಳು ಒಮ್ಮೆಲೆ ಎತ್ತರವಾಗಿರ್ತವೆ, ಸಣ್ಣ ಪ್ರಮಾಣದ ಏರಿಳಿತಗಳನ್ನು ಹೊಂದಿರ್ತವೆ. ಅದರ ಮಧ್ಯದಲ್ಲಿ ನಿರ್ಮಾಣವಾಗುವಂತಹ ಪೀಠಭೂಮಿಗಳನ್ನೇ ನಾವು ಸಾಮಾನ್ಯವಾಗಿ ದಖನ್ ಪ್ರಸ್ಥಭೂಮಿ ಭಾರತದಲ್ಲಿ ಹೇಳ್ತೀವಿ. ಇನ್ನು ಟಿಬೇಟಿಯನ್ ಪ್ರಸ್ಥಭೂಮಿ ಸಮುದ್ರ ಮಟ್ಟದಿಂದ ಅತ್ಯಂತ ಎತ್ತರದಲ್ಲಿರೋದರಿಂದ ಅದನ್ನು ಅತಿ ಎತ್ತರದ ಅಂದರೆ ಪ್ರಪಂಚದ ಮೇಲ್ಛಾವಣಿ ಅಂತಲೂ ಕೂಡ ಕರೀತಾರೆ. ಇಲ್ಲಿ ನಿಮಗೆ ಈ ಚಿತ್ರ ನೋಡಿ ನಿಮಗೆ ಗೊತ್ತಾಗತ್ತೆ. ಓಕೆ, ಹೆಂಗೆ ಗೊತ್ತಾಗುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ನಾವು ತಿಳ್ತಕ್ಕಂಥದ್ದು ನೋಡಿ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬರ್ತದೆ ಅಲ್ವಾ, ಈ ಭಾಗದಲ್ಲಿ ನಿಮಗೆ ವೆಸ್ಟರ್ನ್ ಘಾಟ್ಸ್ ವೆರಿ ಇಂಪಾರ್ಟೆಂಟ್. ಇದು ವೆಸ್ಟರ್ನ್ ಘಾಟ್ಸ್. ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ. ಇಲ್ಲಿ ನಿಮಗೆ ಸಾತ್ಪುರ, ಡೆಕ್ಕನ್ ಸಾತ್ಪುರ ಮತ್ತು ಮೈಕಲಾ ರಾಜ್ಮಹಲ್ ಶ್ರೇಣಿಗಳು ಬರ್ತವೆ. ಇದರ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಭಾಗವನ್ನು ದಖನ್ ಪ್ರಸ್ಥಭೂಮಿ ಅಂತ ಕರೀತೀವಿ. ಈಗ ಹೇಳಿದ್ದು ಅದೇನೆ, ಪರ್ವತಗಳಿಂದ ಆವೃತ್ತವಾದಂಥ ಮತ್ತು ಸಮಾನಾಂತರವಾಗಿರ್ತಕ್ಕಂಥ ಪೀಠಭೂಮಿ, ಅದರ ಮಧ್ಯದಲ್ಲಿ ಸಮಾನಾಂತರವಾದ ಪೀಠಭೂಮಿ ನಿರ್ಮಾಣವಾಗಿರ್ತದೆ. ಆದರೆ ದಖನ್ ಪ್ರಸ್ಥಭೂಮಿ ನಿಮಗೆ ಗೊತ್ತಿದೆ, ಇದು ಪೂರ್ವಕ್ಕೆ ಇಳಿಜಾರಾಗಿರೋದ್ರಿಂದಾಗಿ ಸಾಮಾನ್ಯವಾಗಿ ಇಲ್ಲಿ ಹುಟ್ಟುವ ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುವಂಥ ಭಾಳಷ್ಟು ನದಿಗಳು ಏನು ಮಾಡ್ತವೆ, ಈ ಪೀಠಭೂಮಿಯ ಮುಖಾಂತರವಾಗಿ ಅವು ಬಂಗಾಳ ಕೊಲ್ಲಿಗೆ ಸೇರ್ತದೆ ಅಂತಲೂ ಕೂಡ ಹೇಳ್ತೀರಿ. ಹಾಗಾಗಿ ಸುತ್ತಲಿನ ಏರಿಳಿತ ಪ್ರದೇಶಗಳಿಂದ ಹೊಂದಿದ್ರೂ ಕೂಡ ಮಧ್ಯದಲ್ಲಿ ಸಮತಟ್ಟಾದ ಪೀಠಭೂಮಿಯನ್ನು ಹೊಂದಿದರೆ ಅದನ್ನು ಹೇಳ್ತಾರೆ ಭಾರತದಲ್ಲಿ ದಖನ್ ಪ್ರಸ್ಥಭೂಮಿ ಅಂತ ಕೂಡ ಇದನ್ನು ಕರೀತಾರೆ. ಇದು ವೆರಿ ಇಂಪಾರ್ಟೆಂಟಾಗಿ ನೀವು ತಿಳ್ಕೊಳ್ಳಿ. ಭಾರತದಲ್ಲಿದು ದಖನ್ ಪ್ರಸ್ಥಭೂಮಿ ಬರ್ತದೆ, ಇಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಬರ್ತದೆ, ಇಲ್ಲಿ ಮೇಘಾಲಯ ಪ್ರಸ್ಥಭೂಮಿ ಬರ್ತದೆ. ಇಲ್ಲಿ ನಿಮಗೆ ಖನಿಜಗಳ ದೊಡ್ಡ ಕೇಂದ್ರ ಒಂದಿದೆ. ಇದು ಯಾವುದು ಅಂಥೇಳಿ ಕಮೆಂಟ್ ಮಾಡಿರಿ ಅಂತ ಎರಡನೇ ಸರಿ ಹೇಳ್ತಾ ಇದ್ದೀನಿ. ಕಮೆಂಟ್ ಮಾಡ್ತೀರಾ, ಸೊ ಆ ನಿರೀಕ್ಷೆಯಲ್ಲಿರ್ತೀವಿ. ವಿಡಿಯೋ ನೀವು ಎಲ್ಲಿವರೆಗೆ ನೋಡ್ತೀರಿ ಅನ್ನೋದು ಕೂಡ ನಮಗೆ ಇದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇರ್ತೀನಿ. ಕೆಲವೊಮ್ಮೆ ಈ ಪ್ರಸ್ಥಭೂಮಿಗಳಲ್ಲಿ ಏನಾಗಿರುತ್ತೆ, ತಗ್ಗು ಭಾಗಗಳು ಕೂಡ ಇರ್ತವೆ. ಓಕೆ, ಪ್ರಸ್ಥಭೂಮಿಗಳು ಸಾಮಾನ್ಯವಾಗಿ ಕಠಿಣವಾದಂಥ ಶಿಲೆಗಳನ್ನು ಒಳಗೊಂಡಿರ್ತವೆ. ಅಂತಹ ಶಿಲೆಗಳು ಸಮೃದ್ಧವಾದ ಖನಿಜಗಳಾಗಿ ಪರಿವರ್ತನೆ ಆಗ್ತಾ ಇರ್ತದೆ. ಕರ್ನಾಟಕದ ನೈಋತ್ಯ ಭಾಗನೂ ಕೂಡ ಇದೊಂದು ಪ್ರಸ್ಥಭೂಮಿ ಅಂತ ಹೇಳ್ತಾರೆ. ಇನ್ನು ಪ್ರಸ್ಥಭೂಮಿ ರಚನೆ ಆಗೋದ್ರಲ್ಲೂ 3 ರೀತಿ ಇದೆ. ಹೆಂಗೆ ನೋಡಿ, ಅಂತರ ಪರ್ವತ ಪ್ರಸ್ಥಭೂಮಿ ಅಂತಿದೆ, ಪರ್ವತ ಪಾದ ಪ್ರಸ್ಥಭೂಮಿ ಅಂತ ಇದೆ, ಖಂಡಾಂತರ ಪ್ರಸ್ಥಭೂಮಿ ಅಂತಿದೆ. 3 ರೀತಿಯಲ್ಲಿ ಈ ಪ್ಲಾಟ್ಯೂಸ್ಗಳು ನಿರ್ಮಾಣವಾಗುತ್ತವೆ. ಅಂತರ ಪರ್ವತ ಪ್ರಸ್ಥಭೂಮಿ ಅಂದ್ರೇನು, ಈಗ ನಮ್ಮಲ್ಲಿ ನಾವು ಹೇಳಿದ್ವಿ ನಿಮಗೆ, ಸುತ್ತಲೂ ಪರ್ವತ ಸರಣಿಗಳಿಂದ ಸುತ್ತುವರೆದಿದ್ದರೆ
ಅದನ್ನು ಅಂತರ ಪ್ರಸ್ಥಭೂಮಿ ಅಂತ ಕೂಡ ಕರೀತಾರೆ. ಟಿಬೇಟಿಯನ್ ಪ್ರಸ್ಥಭೂಮಿ ಯಾಕೆ? ಹಿಮಾಲಯದಿಂದ ಸುತ್ತುವರೆದಿರ್ತಕ್ಕಂತಹ ಭಾಗ, ಹಾಗಾಗಿ ಅದನ್ನು ಅಂತರ ಪರ್ವತ ಅಂತ ಕರಿತೀವಿ. ಬೊಲಿವಿಯಾ ಮತ್ತು ಪ್ರಸ್ಥಭೂಮಿ ದಕ್ಷಿಣ ಅಮೇರಿಕಾದಲ್ಲಿ ಬರ್ತದೆ. ಬೊಲಿವಿಯಾ ದಕ್ಷಿಣ ಅಮೇರಿಕಾದಲ್ಲಿ ಬರ್ತದೆ ಅಂತಂದರೆ ನಿಮಗದು ಗೊತ್ತಿದೆ, ಆ್ಯಂಡೀಸ್ ಪರ್ವತ ಶ್ರೇಣಿಗಳ ಸುತ್ತುವರಿದಂತಹ ಭಾಗ ದಕ್ಷಿಣ ಅಮೇರಿಕಾ, ಅದು ವೆರಿ ಇಂಪಾರ್ಟೆಂಟು. ಇನ್ನು ಪರ್ವತ ಪಾದ ಪ್ರಸ್ಥಭೂಮಿಗಳು ಅಂತ ಕೂಡ ಕರೀತಾರೆ. ನೀವು ಹಿಮಾಲಯದಲ್ಲಿ ಸಿವಾಲಿಕ್ಸ್ಗಳ ಬಗ್ಗೆ ಓದಿರ್ತೀರ, ಅದರ ಒಂದು ರೀತಿಯ ವಿಚಾರವೇ ಇಲ್ಲಿ ನಿಮಗೆ ಪರ್ವತ ಪಾದ ಪ್ರಸ್ಥಭೂಮಿಗಳು ಅಂತ ಕೂಡ ಕರಿತೀವಿ. ಒಂದು ಕಡೆ ಪರ್ವತಗಳಿಂದ ಇರ್ತದೆ, ಇನ್ನೊಂದು ಕಡೆ ಮೈದಾನಗಳಿರ್ತವೆ ಅಥವಾ ಸಾಗರಗಳಿಂದ ಸುತ್ತುವರೆದಿರ್ತವೆ. ಅದನ್ನು ನಮಗೆ ಪರ್ವತ ಪಾದ ಅಂದರೆ ಫೂಟ್ ಹಿಲ್ಸ್ ಅಂತ ಕೂಡ ಕರೀತಾರಲ್ವ, ಅದು ಡೂನ್ಸ್ಗಳ ಬಗ್ಗೆ ಓದಿದಿರಲ್ಲ, ಅದೇ ಇಲ್ಲಿ ಕಾನ್ಸೆಪ್ಟ್. ನಿಮಗೆ ಒಂದು ಕಡೆ ಪರ್ವತಗಳಿಂದಲೂ ಮತ್ತೊಂದು ಕಡೆ ಮೈದಾನಗಳು ಅಥವಾ ಸಾಗರಗಳಿಂದಲೂ ಆವೃತ್ತವಾಗಿದ್ದರೆ ಅದನ್ನು ಪರ್ವತ ಪಾದ ಪ್ರಸ್ಥಭೂಮಿಗಳು ಅಂತ ಕೂಡ ಕರೀತಾರೆ. ನೋಡಿ, ಭಾರತದಲ್ಲಿ ನಿಮಗೆ ನೋಡ್ಬೋದು, ಭಾರತದಲ್ಲಿ ಅಂತಂದರೆ ನೋಡಿ, ಇಲ್ಲಿ ನಾನು ನಿಮ್ಗಾಗಲೇ ಹೇಳಿದೆ, ಈ ಕಡೆ ವೆಸ್ಟರ್ನ್ ಘಾಟ್ಸ್ ಇರ್ತದೆ, ಈ ಕಡೆ ಸಾಗರಗಳು, ಸಮುದ್ರಗಳಿದೆ. ಇದ್ರ ಮಧ್ಯಭಾಗದಲ್ಲಿ ರಚನೆಯಾಗ್ತಕ್ಕಂಥ ಭಾಗಗಳನ್ನು ಏನಂತ ಕರೀತಾರೆ ನಾವು? ಮಧ್ಯಭಾಗದಲ್ಲಿ ಕರಾವಳಿ ಮೈದಾನಗಳು ಅಂತ ಹೇಳಿದೆ. ಅದನ್ನೇ ಪರ್ವತ ಪಾದ ಪ್ರಸ್ಥಭೂಮಿಗಳು ಅಂತಲೂ ಕೂಡ ಕರೀತಾರೆ. ಇನ್ನು ಎತ್ತರದ ಹಿಮಾಲಯ ಪರ್ವತ ಶ್ರೇಣಿಗಳಿದೆ, ಅದರ ಕೆಳಭಾಗದಲ್ಲಿ ಸಮತಟ್ಟಾದ ಪ್ರದೇಶಗಳಲ್ಲಿ ನಿರ್ಮಾಣವಾಗ್ತಕ್ಕಂಥವನ್ನ ಸಿವಾಲಿಕ್ಸ್ ಅಥವಾ ಡೂನ್ಸ್ ಅಂತಲೂ ಕೂಡ ಕರೀತಾರೆ. ನೀವು ಅದನ್ನು ಪರ್ವತ ಪಾದಗಳು ಅಥವಾ ಫೂಟ್ ಹಿಲ್ಸ್ ಅಂತಲೂ ಕೂಡ ಕರಿಬೋದು. ಅಂಥ ಭಾಗಗಳಲ್ಲೂ ಕೂಡ ಇವು ನಿರ್ಮಾಣವಾಗ್ತವೆ. ಇನ್ನು ಅದಕ್ಕೆ ಉದಾಹರಣೆ ಕೊಟ್ಟೆ ನೋಡಿ, ಪಟಗೋನಿಯಾ ಪ್ರಸ್ಥಭೂಮಿ ದಕ್ಷಿಣ ಅಮೇರಿಕಾದ ಬಗ್ಗೆ ಕೊಡ್ತಾರೆ. ಇನ್ನು ಖಂಡಾಂತರ ಪ್ರಸ್ಥಭೂಮಿ ವೆರಿ ಇಂಪಾರ್ಟೆಂಟು. ಖಂಡಾಂತರ ಅಂದ್ರೆ ನಿಮ್ಗಾಗಲೇ ಹೇಳಿದೆ, ಖಂಡಾಂತರ ಭಾಗಗಳು ಮೇಲಕ್ಕೆತ್ತಲ್ಪಟ್ಟಿರೋದ್ರಿಂದ, ಈ ರೀತಿ ಮೇಲಕ್ಕೆತ್ತಲ್ಪಟ್ಟಿರೋದ್ರಿಂದ ಉಂಟಾಗ್ತಕ್ಕಂಥವನ್ನ ಶಿಲಾಪಾಕದ ಹರಡುವಿಕೆಯಿಂದ ನಿರ್ಮಾಣವಾದರೆ ಅವುಗಳನ್ನು ಹಾಗೆ ಕರೀತಾರೆ. ಉದಾಹರಣೆ ವಾಯುವ್ಯ ದಕ್ಕನ್ ಪ್ರಸ್ಥಭೂಮಿ. ನಾನು ನಿಮ್ಗೆ ಹೇಳಿದೆ, ಅರಾವಳಿ ಪರ್ವತದ ಭಾಗಗಳು ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದ ಒಂದು ಗೊಂಡ್ವಾನದ ಭಾಗದಿಂದ ಬೇರ್ಪಡೆಗೊಂಡು ಚಲಿಸಿದಾಗ ಈ ಕಡೆ ಯುರೇಷಿಯಾ ಭಾಗಕ್ಕೆ ತಾಕಿದಾಗ ಉಂಟಾಗಿರ್ತಕ್ಕಂಥದ್ದನ್ನೇ ನಾವು ದಕ್ಕನ್ ಪ್ರಸ್ಥಭೂಮಿ ಅಂತ ಮತ್ತು ಹಿಮಾಲಯ ಅಂತಲೂ ಕೂಡ ಕರಿತೀವಿ. ಎರಡಕ್ಕೂ ಅದೇ ಕಾರಣ, ವೆರಿ ಇಂಪಾರ್ಟೆಂಟ್, ಇದು ಕೂಡ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರೋಣ. ಹಾಗಾದರೆ ಪ್ರಸ್ಥಭೂಮಿಗಳು ನಮಗೆ ಏನಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಚೆನ್ನಾಗಿ ತಿಳ್ಕೋಬೇಕು. ಪ್ರಸ್ಥಭೂಮಿಗಳು ಸಾಮಾನ್ಯವಾಗಿ ಅತ್ಯಂತ ಓಲ್ಡೆಸ್ಟ್ ಭೂಮಿಯ ಪಾರ್ಟ್ ಆಗಿರೋದ್ರಿಂದಾಗಿ ಇಲ್ಲಿ ಖನಿಜ ಸಂಪತ್ತಿನ ಗಣಿಗಳು ಹೆಚ್ಚಾಗಿ ಕಂಡು ಬರ್ತವೆ. ನಾನು ನಿಮ್ಗಾಗ್ಲಿಂದ ಹೇಳ್ತಾ ಇದ್ದೀನಲ್ಲ, ಭಾರತದ ಅತ್ಯಂತ ಪ್ರಮುಖವಾದಂಥ ಖನಿಜ ವಲಯಗಳಿದ್ದಾವಲ್ಲ, ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್ ಪ್ರದೇಶಗಳು, ಒಡಿಸ್ಸಾ ಮತ್ತು ವೆಸ್ಟ್ ಬೆಂಗಾಲ್, ದಕ್ಷಿಣ ವೆಸ್ಟ್ ಬೆಂಗಾಲ್ನ ಭಾಗಗಳಿದ್ದಾವಲ್ಲ, ಇವೆಲ್ಲ ಖನಿಜ ಸಂಪತ್ತಿನ ಉಗ್ರಾಣಗಳು ಅಂತಲೂ ಕೂಡ ನಾವು ಅದನ್ನು ಕರಿತೀವಿ. ಇನ್ನು ಜಲವಿದ್ಯುತ್ ಶಕ್ತಿಗೆ ಇವು ಹೆಚ್ಚು ಉತ್ಪಾದನೆಗೆ ಬಹಳಷ್ಟು ಉಪಯೋಗಕಾರಿ ಅಂತ. ಫಲವತ್ತಾದ ಮಣ್ಣಿಂದ ನಿರ್ಮಾಣಗೊಂಡಿರೋದ್ರಿಂದ ಇವು ಕೃಷಿಗಂತೂ ತುಂಬಾ ಉಪಯೋಗಕರವಾದಂಥದ್ದು. ಯಾಕೆ ಅಂತಂದರೆ ಈ ಭಾಗದಲ್ಲಿ ವೆರೈಟಿ ಆಫ್ ಸಾಯಿಲ್ಸ್ ಅಂತ ಕರಿತೀವಿ. ಅಂದರೆ ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತವಾಗಿರ್ತಕ್ಕಂಥ ಮೈದಾನ ಪ್ರದೇಶಗಳು ನಿರ್ಮಾಣ ಆಗೋದ್ರಿಂದಾಗಿ ಇದು ಕೃಷಿಗೆ ಪೂರಕವಾಗಿರ್ತದೆ. ಮತ್ತು ಪರ್ವತಗಳ ಇಳಿಜಾರು ಮತ್ತು ಸಮತಟ್ಟಾದ ವಲಯಗಳು ಎರಡೂ ಸಿಗೋದರಿಂದಾಗಿ ಪ್ರಾಣಿಗಳನ್ನು ಸಾಕಲಿಕ್ಕೆ ಇಲ್ಲಿ ಬಹಳ ಉತ್ತಮವಾದಂಥ ವಾತಾವರಣ ಇರ್ತದೆ. ಇನ್ನು ಆಫ್ರಿಕಾದಲ್ಲಿ ನೋಡಿ, ಚಿನ್ನ, ಕಿಂಬರ್ಲಿ ಅಂತ ಪ್ರದೇಶಗಳಲ್ಲಿ ವಜ್ರದ ಗಣಿಗಳನ್ನು ಕೂಡ ನಾವಲ್ಲಿ ನೋಡ್ಬೋದು. ಓಕೆ, ಇವೆಲ್ಲ ನಮ್ಗೆ ವೆರಿ ಇಂಪಾರ್ಟೆಂಟಾಗಿ ಪ್ರಸ್ಥಭೂಮಿಗಳಿಂದ ಆಗ್ತಕ್ಕಂಥ ಉಪಯೋಗ. ಇನ್ನು ಬರೋಣ, ಪ್ಲೈನ್ಸ್ ಅಂತ ಕರಿತೀವಿ, ಮೈದಾನಗಳು ವೆರಿ ಇಂಪಾರ್ಟೆಂಟು. ವಿಶಾಲವಾಗಿರ್ತಕ್ಕಂಥ ಸಮತಟ್ಟಾಗಿರ್ತಕ್ಕಂಥ ಅಥವಾ ಸ್ವಲ್ಪ ಏರಿಳಿತಗಳಿಂದ ಉಂಟಾದ ತಗ್ಗಾದ ಭೂಭಾಗಗಳನ್ನು ಮೈದಾನಗಳು ಅಂತ ಕೂಡ ಕರಿತೀವಿ. ಅಂದರೆ ಭಾರತದಲ್ಲಿ ನೋಡಿ, ಭಾರತದಲ್ಲಿ ವೆರಿ ಇಂಪಾರ್ಟೆಂಟಾಗಿ ತಿಳಿಬೇಕಲ್ವಾ, ಸಿಂಧೂ ಗಂಗಾ ನದಿ ಬಯಲಿನ ಪ್ರದೇಶಗಳು, ಇದು ವೆರಿ ಇಂಪಾರ್ಟೆಂಟಾಗಿ ನಿಮಗೆ ಬರ್ತದೆ. ಇಲ್ಲಿ ನೋಡಿ, ನಿಮಗೆ ಸಿಂಧೂ ಗಂಗಾ ನದಿ ಬಯಲಿನ ಪ್ರದೇಶಗಳು, ಇದು ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ನಿಮಗೆ ಏನು ಸಿಗುತ್ತೆ ನೋಡಿ, ಈ ಭಾಗದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಗಳಿದ್ದಾವೆ. ಇನ್ನು ಈ ಭಾಗದಲ್ಲಿ ನಿಮಗೆ ವಿಂಧ್ಯ, ಅರಾವಳಿ, ಸಾತ್ಪುರ ಇವೆಲ್ಲ ಇದೆ. ಇದರ ಮಧ್ಯಭಾಗದಲ್ಲಿ ಈ ಕಡೆ ಸುಲೈಮಾನ್ ಪರ್ವತ ಶ್ರೇಣಿಗಳು ಕೂಡ ಪಾಕಿಸ್ತಾನದಲ್ಲಿ ಬರ್ತವೆ. ಇದರ ಮಧ್ಯಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಭೂಪ್ರದೇಶ ಇದೆಯಲ್ಲ, ಇದನ್ನೇ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ,
ಮೈದಾನಗಳು ಅಂತಲೂ ಕೂಡ ಇವುಗಳನ್ನು ಕರಿತಕ್ಕಂಥದ್ದು. ಹಾಗಾಗಿ ಮೈದಾನಗಳ ಬಗ್ಗೆ ನಿಮಗೆ ಸರಿಯಾದ ಕಾನ್ಸೆಪ್ಟ್ಸ್ ಅಂತಂದರೆ ಸಿಂಧೂ ಗಂಗಾ ಬ್ರಹ್ಮಪುತ್ರ ವಲಯದ ಪ್ರದೇಶಗಳನ್ನು, ಸಿಂಧೂ ಗಂಗಾ ಮತ್ತು ಬ್ರಹ್ಮಪುತ್ರ ವಲಯದ ಈ ಪ್ರದೇಶಗಳನ್ನು ನಾವೇನಂತ ಕರಿತೀವಿ, ಮೈದಾನಗಳು ಅಂತ ಕೂಡ ಇದನ್ನು ಕರಿತೀವಿ. ಹಂಗಾಗಿ ಮೈದಾನಗಳಿಗೆ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಇದು. ಓಕೆ, ಸ್ವಲ್ಪ ಸಮತಟ್ಟಾದ ಅಥವಾ ಸ್ವಲ್ಪ ಏರಿಳಿತಗಳಿಂದ ಕೂಡಿದ ತಗ್ಗಾದ ವಲಯಗಳನ್ನೇ ಮೈದಾನಗಳು ಅಂತ ಕೂಡ ಕರಿತೀವಿ. ಯಾಕೆಂದರೆ ಇಲ್ಲಿ ನದಿಗಳು ಹರಿಯೋದ್ರಿಂದ ಅವು ಅಲ್ವೆಲ್ ಸಾಯಿಲ್ ಅಂತ ಏನು ಕರಿತೀವಲ್ಲ, ಜೇಡಿ ಮಣ್ಣನ್ನು ಮತ್ತು ಈ ಮೆಕ್ಕಲು ಮಣ್ಣನ್ನು ಮಿಶ್ರಿತಗೊಂಡು, ಮರಳು ಮಿಶ್ರಿತಗೊಂಡು ನಿರ್ಮಾಣ ಮಾಡೋದ್ರಿಂದ ಕೃಷಿಗೆ ಬಹಳಷ್ಟು ಮುಖ್ಯವಾಗಿ ಬಿಡ್ತಾವೆ. ಹಾಗಾಗಿ ಇಲ್ಲಿ ನದಿಗಳು ಸವೆಸಿ ಸಾಗಿಸಿ ತಂದಂತಹ ರೇವೆ, ಮಡ್ಡಿ, ಮರಳಿನಂಥ ವಸ್ತುಗಳ ಸಂಚಯನದಿಂದ ಈ ಪ್ರದೇಶಗಳು ನಿರ್ಮಾಣವಾಗ್ತಾ ಇರ್ತವೆ. ಮತ್ತೆ ಕೆಲವು ಮೈದಾನಗಳು ಹಿಮನದಿ, ಮಾರುತ ಮತ್ತು ಅಲೆಗಳ ಕಾರ್ಯದಿಂದನೂ ಕೂಡ ನಿರ್ಮಾಣವಾಗ್ತಾವೆ ನಮ್ಮಲ್ಲಿ, ಅದು ಕೂಡ ನಿಮಗೆ ನೆನಪಿರಲಿ. ಹಾಗಾಗಿ ನೀವು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ನದಿ ಕಡಿಮೆ ಮತ್ತು ಸಮುದ್ರ ತೀರಗಳ ಉದ್ದಕ್ಕೂ ಕೂಡ ನಾವು ಈ ಮೈದಾನಗಳನ್ನು ನೋಡ್ಬೋದು. ಓಕೆ, ನೆಕ್ಸ್ಟು ಮೈದಾನಗಳ ವಿಧಗಳಿಗೆ ಬರೋಣ. ಎಷ್ಟು ಟೈಪ್ಸಲ್ಲಿ ನಾವು ಮೈದಾನಗಳನ್ನು ನೋಡ್ಬೋದು ಅಂತ. ಮೈದಾನಗಳು ಹೇಗೆ ರಚನೆ ಆಗಿದೆ ಅನ್ನೋದ ಆಧಾರದ ಮೇಲೆ ಮೈದಾನಗಳಲ್ಲಿ ನಾವು ರೀತಿಗಳನ್ನು, ಡಿವೈಡ್ಸ್ಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಹೇಗೆ 3 ವಿಧ ಮಾಡಿದ್ದಾರೆ. ಒಂದು ರಚನಾ ಮೈದಾನಗಳು ಅಂತ ಕೂಡ ಕರಿತೀವಿ. ಅಂದರೆ ಸಮುದ್ರದ ತಳಭಾಗವು ಮೇಲಕ್ಕೆತ್ತಲ್ಪಟ್ಟುವುದರಿಂದ, ಅಂದರೆ ಸಮುದ್ರದ ತಳಭಾಗ ಸ್ವಲ್ಪ ಮೇಲಕ್ಕೆತ್ತಲ್ಪಡೋದ್ರಿಂದಾಗಿ ಅಲ್ಲೊಂದು ನಿಮಗೆ ತಗ್ಗಾದ ಅಥವಾ ಯಾವುದಾದರೊಂದು ಪರ್ವತ ಶ್ರೇಣಿಯ ತಗ್ಗಾದ ವಲಯವು ನಿರ್ಮಾಣವಾಗುವುದರಿಂದ ಇವು ಈ ರೀತಿಯ ಒಂದು ಮೈದಾನಗಳು ನಿರ್ಮಾಣವಾಗ್ತವೆ. ಫಸ್ಟ್ ನಿಮಗಿಲ್ಲಿ ಎಕ್ಸಾಂಪಲ್ ಅಮೇರಿಕ ಸಂಯುಕ್ತ ಸಂಸ್ಥಾನದ ಮತ್ತು ಆಗ್ನೇಯ ಮೈದಾನಗಳನ್ನು ಕೊಡ್ತಾನೆ. ನೀವು ಅಮೇರಿಕಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದಕ್ಕೆ ಬನ್ನಿ. ಒಂದು ಕಡೆ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಈ ವೆಸ್ಟರ್ನ್ ಘಾಟ್ಸ್ನ ಕೆಳಗಡೆಯ ಭಾಗಗಳು ತಗ್ಗಾಗಿರುವುದರಿಂದ ಮತ್ತು ಅರಬ್ಬಿ ಸಮುದ್ರದ ಭಾಗಗಳು ಮೇಲಕ್ಕೆತ್ತಲ್ಪಟ್ಟಿರೋದ್ರಿಂದ ನಿರ್ಮಾಣವಾಗ್ತವಲ್ಲ ಕರಾವಳಿ ಮೈದಾನಗಳು, ಅವುಗಳನ್ನೇ ನಾವು ಏನಂತ ಕರಿತೀವಿ, ರಚನಾ ಮೈದಾನಗಳು ಅಂತ ಕೂಡ ಕರಿತೀವಿ. ಇನ್ನು ಸವೆತಕ್ಕೆ ಒಳಗಾದಂತಹ ಮೈದಾನಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಪರ್ವತಗಳು ಮತ್ತು ಪ್ರಸ್ಥಭೂಮಿಗಳಿಂದ ಸವೆತಕ್ಕೊಳಗಾಗಿ ತಗ್ಗಾದ ವಲಯಗಳಲ್ಲಿ ನಿರ್ಮಾಣಗೊಳ್ಳುವ ಮೈದಾನಗಳನ್ನು ಹಾಗೆ ಕರೀತಾರೆ. ಉದಾಹರಣೆ ಸೈಬೀರಿಯಾದ ಪಶ್ಚಿಮ ಭಾಗಗಳು ಅಂತ ಕೂಡ ಕರೀತಾರೆ. ಇವತ್ತಿನ ಅಫ್ಘಾನಿಸ್ತಾನದ ಭಾಗಗಳಿರ್ಬೋದು, ಪಾಕಿಸ್ತಾನದ ಭಾಗಗಳಿರ್ಬೋದು, ಕಜಕಿಸ್ತಾನ್, ತಜಕಿಸ್ತಾನ್, ತುರ್ಕ್ಮೇನಿಸ್ತಾನ್ನ ವಲಯಗಳು, ಸರ್ಬಿಯಾದ ಭಾಗಗಳಿಂದವಲ್ಲ, ಅವೆಲ್ಲ ನಿರ್ಮಾಣವಾಗಿರೋದೆ ಆ ಕಡೆ ಯುರೇಷಿಯಾ ಪರ್ವತ ಶ್ರೇಣಿ, ಈ ಕಡೆ ಹಿಂದೂ ಕುಶ್ ಪರ್ವತ ಶ್ರೇಣಿಗಳು ಮತ್ತು ಈ ವಲಯಗಳು, ದಕ್ಷಿಣದ ವಲಯಗಳ ಸವೆತಕ್ಕೊಳಗಾಗಿ ನಿರ್ಮಾಣ ಆಗಿರ್ತವೆ. ಇನ್ನು ಸಂಚಯನದಿಂದ ಉಂಟಾದಂಥ ಮೈದಾನಗಳು ಅಂತ ಕರಿತೀವಿ. ಸಂಚಯನ ಅಂತಂದರೆ ನದಿಗಳು ಹರಿಯುವ ಸಂದರ್ಭದಲ್ಲಿ ಅಥವಾ ಹಿಮನದಿಗಳು ಹರಿಯುವ ಸಂದರ್ಭದಲ್ಲಿ ಅಥವಾ ಮಾರುತಗಳು ಬೀಸಿದ ಹೊಡೆತದಿಂದಾಗಿ ಕೆಲವು ನೈಸರ್ಗಿಕ ವಸ್ತುಗಳು ಸವಕಳಿಗೊಂಡ್ಬಿಟ್ಟು ಅವುಗಳು ಮೆಕ್ಕಲು ಮಣ್ಣು, ಮಡ್ಡಿ, ರೇವೆ, ಮರಳು ಇವುಗಳ ರೀತಿಯಲ್ಲಿ ಸಂಚಯನಗೊಂಡು ನಿರ್ಮಾಣವಾಗ್ತವಲ್ಲ, ಅವುಗಳನ್ನು ಸಂಚಯನ ಮೈದಾನಗಳು ಅಂತ ಕೂಡ ಕರೀತಾರೆ. ಉದಾಹರಣೆಗೆ ಸಿಂಧೂ ಗಂಗಾ ನದಿ ಬಯಲಿನ ಪ್ರದೇಶವನ್ನು ಎಂತಹ ಮೈದಾನ ಎನ್ನುತ್ತಾರೆ ಅಂತ ಕೇಳಿದರೆ ಸಂಚಯನದ ಮೈದಾನಗಳು ಅಂತ ಕೂಡ ನೀವು ಅದನ್ನು ಬರಿಬೇಕು. ಹಾಗಾಗಿ ಪ್ರಪಂಚದಲ್ಲೇ ಸಿಂಧೂ ಗಂಗಾ ನದಿಯ ಮುಖಜವಲಯ ಭೂಮಿಯನ್ನು ನಾವು ಸುಂದರಬನ್ ಅಂತ ಕೂಡ ಕರಿತೀವಿ. ಅದು ಅತ್ಯಂತ ದೊಡ್ಡ ಸಂಚಯನದಿಂದ ಉಂಟಾಗಿರ್ತಕ್ಕಂಥ ಹಿಮನದಿಗಳು. ಓಕೆ, ಹಾಗಾಗಿ ಈ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶ ಏನಿದೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದು. ಆಗಲೇ ನಿಮ್ಗೆ ನಾನು ಹೇಳಿದೆ, ಇದು ಈ ಕಡೆ ಸಿಂಧೂ ಮತ್ತು ಅದರ ಉಪನದಿಗಳು ಹರಿಯಲ್ಪಡ್ತವಲ್ವಾ, ಸಿಂಧೂ ಮತ್ತು ಅದರ ಉಪನದಿಗಳು ಹರಿಯಲ್ಪಡ್ತವೆ. ಈ ಕಡೆ ಗಂಗಾ ನದಿಯು ಮತ್ತು ಅದರ ಉಪನದಿಗಳು, ಇಲ್ಲಿಂದ ಬ್ರಹ್ಮಪುತ್ರ ನದಿಗಳು ಮತ್ತು ಅದರ ಉಪನದಿಗಳು ಹರಿತವೆ. ಇವುಗಳಿಂದ ನಿರ್ಮಾಣಗೊಂಡಂಥ ಸಂಚಯನ ಕ್ರಿಯೆಗಳಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಈ ಪ್ರದೇಶವನ್ನು ನಾವೇನಂತ ಕರಿತೀವಿ, ಸಂಚಯನ ಕ್ರಿಯೆಯಲ್ಲಿ ನಿರ್ಮಾಣಗೊಂಡಂತಹ ಮೈದಾನಗಳು ಅಂತ ಕೂಡ ಇದನ್ನು ಕರಿತೀವಿ. ನೆಕ್ಸ್ಟ್ ಬರೋಣ. ಸಾಮಾನ್ಯವಾಗಿ ಹುಲ್ಲುಗಾವಲುಗಳ ವಿಚಾರವನ್ನು ಕೂಡ ಹೇಳ್ತಾರೆ. ಹುಲ್ಲುಗಾವಲುಗಳನ್ನು ಹಲವು ಹೆಸರುಗಳಿಂದ ಎಕ್ಸಾಮ್ಸಲ್ಲಿ ನಿಮಗೆ ಕೇಳ್ತಾನೆ ಇರ್ತಾರೆ. ಆಫ್ರಿಕಾದಲ್ಲಿ ಅಂದರೆ ಹುಲ್ಲುಗಾವಲುಗಳಲ್ಲಿ ಕೂಡ ನೀವು ವೆರಿ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ವರ್ಲ್ಡ್ ಲೆವೆಲಲ್ಲಿ ಏನು ಮಾಡ್ತಾರೆ ಅಂತಂದರೆ ಹುಲ್ಲುಗಾವಲುಗಳನ್ನು ಸಮಭಾಜಕ ವೃತ್ತದಲ್ಲಿ ಇರ್ತಕ್ಕಂಥ ವಲಯಗಳನ್ನು ಉಷ್ಣ ಹುಲ್ಲುಗಾವಲುಗಳು ಅಂತ ಕರೀತಾರೆ. ಎಲ್ಲಿವರೆಗೆ 30 ಡಿಗ್ರಿ ನಾರ್ತ್, 30 ಡಿಗ್ರಿ ಸೌತ್.
ಇದರ ಮಧ್ಯದ ಭಾಗವನ್ನು ಉಷ್ಣವಲಯದ ಹುಲ್ಲುಗಾವಲುಗಳು ಅಂತ ಕೂಡ ಕರೀತಾರೆ. ಅದರ ಮೇಲ್ಭಾಗದವನ್ನು ಸಾಮಾನ್ಯವಾಗಿ 66ವರೆಗಿನ ಪ್ರದೇಶಗಳನ್ನು ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು ಅಂತಲೂ ಕೂಡ ಕರೀತಾರೆ. ಓಕೆ, ಹಾಗಾಗಿ ಹುಲ್ಲುಗಾವಲುಗಳನ್ನು 2 ಟೈಪಲ್ಲೂ ಕೂಡ ನಿಮ್ಗೆ ಏನು ಮಾಡ್ತಾರೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಹಾಗಾಗಿ ಆಫ್ರಿಕಾದಲ್ಲಿ ಸ್ಟೆಪಿಸ್ ಹುಲ್ಲುಗಾವಲು ಅಂತ ಬರ್ತದೆ. ಇನ್ನು ಉತ್ತರ ಅಮೇರಿಕಾದಲ್ಲಿ ಪ್ರೈರಿ ಹುಲ್ಲುಗಾವಲುಗಳು, ದಕ್ಷಿಣ ಅಮೇರಿಕಾದಲ್ಲಿ ಪಾಂಪಾಸ್ ಅಂತ ಬರ್ತದೆ. ಆದರೆ ಉಷ್ಣವಲಯಕ್ಕೆ ಬಂದರೆ ಕಾಂಪಾಸ್, ಲಾನೋಸ್ ಅಂತಲೂ ಕೂಡ ಕರೀತಾರೆ. ಆಸ್ಟ್ರೇಲಿಯಾದಲ್ಲಿ ಡೌನ್ಸ್ ಅಂತ ಕರಿತೀವಿ, ಅಂದರೆ ಮರ್ರೆ ಡಾರ್ಲಿಂಗ್ ನದಿ ಹರಿಯುತ್ತೆ, ಅದರಿಂದ ನಿರ್ಮಾಣಗೊಂಡಂಥವು ಡೌನ್ಸ್ಗಳು ಆಸ್ಟ್ರೇಲಿಯಾದಲ್ಲಿ. ದಕ್ಷಿಣ ಅಮೆರಿಕಾದಲ್ಲಿ ವೆಲ್ಸ್ ಅಂತಲೂ ಕೂಡ ಇವುಗಳನ್ನ ಕರೀತಾರೆ. ವೆಲ್ಡ್ಸ್ ಅಂತ ಕೂಡ ಅವುಗಳನ್ನು ಕರಿತಕ್ಕಂಥದ್ದುಂಟು. ಇದಿಷ್ಟು ಕೂಡ ನಮ್ಮಲ್ಲಿ ವೆರಿ ಇಂಪಾರ್ಟೆಂಟಾಗಿ ಕರಿತಕ್ಕಂಥ ಹುಲ್ಲುಗಾವಲುಗಳಿಗೆ ಬರೋಣ. ಓಕೆ, ನೆಕ್ಸ್ಟ್ ಬರೋಣ. ಹಾಗಾದರೆ ಮೈದಾನಗಳಿಂದ ಏನು ಪ್ರಾಮುಖ್ಯತೆ ಇದೆ, ಯಾಕೆ ನಮಗೆ ಮೈದಾನಗಳು ಬೇಕು? ಮೈದಾನಗಳನ್ನು ನಿಮ್ಗೆ ಹೇಳಿದೆ, ನದಿಗಳ ಸಂಚಯನ ಕ್ರಿಯೆಯಿಂದ ಮಣ್ಣು ನಿರ್ಮಾಣವಾಗಿರ್ತದೆ. ಹಾಗಾಗಿ ಇವು ಸಮತಟ್ಟಾದ ಭೂಮಿ, ಅತ್ಯಂತ ಹೆಚ್ಚು ಕೃಷಿಗೆ ಇಲ್ಲಿ ಉಪಯೋಗ ಆಗುತ್ತೆ. ಕೃಷಿ ಮತ್ತು ಕೈಗಾರಿಕೆಗಳು ಒಂದಕ್ಕೊಂದು ಒಂದು ಕನೆಕ್ಟೆಡ್ ಇರೋದ್ರಿಂದಾಗಿ ಎರಡೂ ಅಭಿವೃದ್ಧಿ ಆಗುತ್ತೆ. ಇವೆರಡೂ ಅಭಿವೃದ್ಧಿ ಆಗುತ್ತೆ ಅಂದರೆ ಟ್ರಷಿಯರಿ ಸೆಕ್ಟರ್ಗಳು, ಅಂದರೆ ಸಾರಿಗೆ ಸಂಪರ್ಕ ಕೂಡ ಏನಾಗುತ್ತೆ, ತೃತೀಯ ವರ್ಗದ ಉದ್ಯೋಗಗಳು ಕೂಡ ಡೆವಲಪ್ಮೆಂಟ್ ಆಗ್ತವೆ. ನಾಗರಿಕತೆಯ ಎಲ್ಲ ಕೇಂದ್ರಗಳು ಮತ್ತು ನಾಡುಗಳು ಎಲ್ಲ ಡೆವಲಪ್ಮೆಂಟ್ ಆಗಿರೋದೇ ಈ ಮೈದಾನಗಳಿಂದಾಗಿ. ಮತ್ತು ಮರುಭೂಮಿಗಳ ನಿರ್ಮಾಣವು ಕೂಡ ಎತ್ತರದ ಪರ್ವತ ಶ್ರೇಣಿದ ಹಿನ್ನೀರಿನ ಹಿಂಭಾಗದ ಭೂಪ್ರದೇಶಗಳು, ಅಂದರೆ ರೈನ್ ಶ್ಯಾಡೋ ಏರಿಯಾಗಳು ಅಂತ ಕರಿತೀವಿ. ಅಂದರೆ ಎತ್ತರವಾದ ಪರ್ವತಗಳಿದ್ದು ಅದರ ಮಾರುತಗಳಿಗೆ ಎದುರಾಗಿ ಎತ್ತರವಾದ ಪರ್ವತಗಳಿದ್ದರೆ ಅದರ ಹಿಂದಿನ ಭಾಗ ಏನಿದೆ ಇದನ್ನು ರೈನ್ ಶ್ಯಾಡೋ ಏರಿಯಾಸ್ ಅಂತ ಕರೀತಾರೆ. ಇದರಿಂದ ನಿರ್ಮಾಣವಾಗುವವೇ ಇಲ್ಲಿ ಮರುಭೂಮಿಗಳು ಅಂತಲೂ ಕೂಡ ನಮ್ಮಲ್ಲಿ ಹೇಳಲಾಗತ್ತೆ. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಕೂಡ ವರದಿ ಕೊಟ್ಟಿದೆ, 2050ರ ವೇಳೆಗೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಮಧ್ಯಪ್ರದೇಶ ಒಂದಿಷ್ಟು ಭಾಗಗಳು ಮರುಭೂಮಿಗಳಾಗಲಿದೆ ಅಂತ. ಯಾಕೆಂದರೆ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಸಹ್ಯಾದ್ರಿ ಪರ್ವತ ಶ್ರೇಣಿಯ ಹಿಂಭಾಗದ ಪ್ರದೇಶಗಳು ರೈನ್ ಶ್ಯಾಡೋ ಏರಿಯಾ ಆಗುವ ಚಾನ್ಸಸ್ ಇದೆ ಅಂತ. ಹಂಗಾಗಿ ಮಳೆಯಲ್ಲಿ ಸ್ವಲ್ಪ ವ್ಯತ್ಯಾಸ, ಉಷ್ಣಾಂಶದಲ್ಲಿ ವ್ಯತ್ಯಾಸ, ನಾವು ಈಗಲೇ ಅದನ್ನು ಗಮನಿಸ್ತಾ ಇದ್ದೀವಿ. ಅದರ ನೆಕ್ಸ್ಟ್ ಬರ್ತದೆ ನಾವು ಮರುಭೂಮಿಗಳ ಕಾನ್ಸೆಪ್ಟ್ಸ್. ಈಗ ತಾನೇ ನಿಮ್ಗೆ ಹೇಳಿದೆ, ಮೇಲ್ಮೈ ಲಕ್ಷಣಗಳಾಗಿಲ್ಲ ವೆರಿ ಇಂಪಾರ್ಟೆಂಟು. ಪರ್ವತಗಳು, ಪ್ರಸ್ಥಭೂಮಿ, ಮೈದಾನಗಳು ಒಂದಕ್ಕೊಂದು ಪರಸ್ಪರ ಭಿನ್ನವಾಗಿರ್ತವೆ. ವಾಯುಗುಣದ ಪರಿಣಾಮವಾಗಿ ಮರುಭೂಮಿಗಳು ಕೂಡ ನಿರ್ಮಾಣವಾಗ್ತವೆ. ಮರುಭೂಮಿಗಳ ಒಂದು ಲಕ್ಷಣ ಏನೋ, ಹಗಲಿನಲ್ಲಿ ಅತ್ಯಂತ ಹೆಚ್ಚು ಶಾಖ ಇದ್ದರೆ ರಾತ್ರಿ ವೇಳೆ ಅತ್ಯಂತ ಶೀತ ಇರ್ತದೆ. ಹಗಲೊತ್ತು ಎಷ್ಟು ಶಾಖ ಇರುತ್ತೋ ರಾತ್ರಿ ಅಷ್ಟು ಶೀತ ಇರುತ್ತೆ. ಕನಿಷ್ಠ ಪ್ರಮಾಣದ ಮಳೆಯನ್ನು ಕೂಡ ಇವು ಪರೀತವೆ. ಹಾಗಾಗಿ ಇಂಥ ಒಂದು ಶುಷ್ಕವಾದಂಥ ವಲಯವನ್ನೇ ನಾವೇನಂತೀವಿ ಮರುಭೂಮಿ ಅಂತ ಕೂಡ ಕರಿತೀವಿ. ಮರುಭೂಮಿ ಸಾಮಾನ್ಯ ಇದೇ ಕ್ಯಾರೆಕ್ಟರಿಸ್ಟಿಕ್ಸ್, ಅತ್ಯಂತ ಹಗಲಿನಲ್ಲಿ ಹೆಚ್ಚು ಶಾಖ, ರಾತ್ರಿಯಲ್ಲಿ ಹೆಚ್ಚು ಶೀತ, ಅತ್ಯಂತ ಕಡಿಮೆ ಮಳೆ ಮತ್ತು ಮರಳಿನಿಂದ ಆವೃತವಾದ ಭಾಗ, ಮಳೆ ಅತ್ಯಂತ ಕಡಿಮೆ. ಇಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಮರುಭೂಮಿ ಅಂತ ಕೂಡ ಕರಿತೀವಿ. ಭೂಮಿಯ ಮೇಲ್ಮೈನಲ್ಲಿ ಸುಮಾರು 1/5 ಭಾಗ ಮರುಭೂಮಿಗಳೇ ಇದೆ ಅಂಥೇಳಿ ನಮ್ಮಲ್ಲಿ ಹೇಳಲ್ಪಡ್ತದೆ. ಸಾಮಾನ್ಯವಾಗಿ ಪೂರ್ತಿ ಮರುಭೂಮಿಗಳು ಮರಳುಮಯ ಆಗಿರ್ತದೆ. ಅಂದರೆ ಶಿಲೆಗಳ ಸವಕಳಿಯ ವಲಯಗಳಿಂದ ಇವು ನಿರ್ಮಾಣವಾಗಿರ್ತವೆ. ಆದರೆ ಇಂಥ ಒಂದು ಶಿಲಾಚೂರುಗಳಿಗೆ ಹ್ಯೂಮಸ್ ಸೇರ್ಪಡೆ ಆಗಲ್ಲ, ಕೊಳೆತ ಸಸ್ಯಾಂಶಗಳು ಇಲ್ಲಿ ಸೇರ್ಪಡೆ ಆಗಲ್ಲ. ಯಾಕಾಗಲ್ಲ? ಮಳೆ ಕಡಿಮೆ ಬರುತ್ತೆ. ಹಾಗಾಗಿ ಇಲ್ಲಿ ಸಸ್ಯವರ್ಗಗಳು ಡೆವಲಪ್ ಆಗೋದಿಲ್ಲ. ಅಲ್ಲಿ ಇದು ಮಣ್ಣು ಪರಿವರ್ತನೆ ಆಗಲ್ಲ. ಹಾಗಾಗಿ ಇದು ಮರಳು ಮಿಶ್ರಿತವಾಗಿರುತ್ತೆ. ಅಂಟಾರ್ಟಿಕಾ, ಯುರೋಪ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಖಂಡಗಳು ಸಾಮಾನ್ಯವಾಗಿ ಮರುಭೂಮಿಗಳು ಹೊಂದಿರತಕ್ಕಂಥವು ಇದ್ದಾವೆ. ಸಹರಾ ಮರುಭೂಮಿ ಏನಿದೆ ಪ್ರಪಂಚದಲ್ಲೇ ಅತ್ಯಂತ ವಿಶಾಲವಾದ ಮರುಭೂಮಿ ಅಂತ ಕೂಡ ಕರಿತೀವಿ. ಆದರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಇಂಥ ಮರುಭೂಮಿಗಳ ಪ್ರದೇಶದಲ್ಲಿ ಕೆಲವು ಭಾಗಗಳಲ್ಲಿ ಒಯಾಸಿಸ್ಗಳು ನಿರ್ಮಾಣವಾಗ್ತವೆ. ಅಂದರೆ ಭೂಮಿಯ ಆಂತರಿಕ ವಲಯದ ಮೇಲ್ವತ್ತಡಗಳಿಂದಾಗಿ, ಅಂತರ್ಜಲದ ಮೇಲ್ವತ್ತಡ ಮತ್ತು ಭೂಮಿಯ ಮೇಲಿನ ಸವಕಳಿ, ಮರಳಿನ ಸವಕಳಿಯಿಂದ ಭೂಪದರ ಸವಕಳಿಗೊಂಡಾಗ ಅಲ್ಲಿ ನೀರು ಹೊರ ಚಿಮ್ಮಲ್ಪಡ್ತದೆ. ಹಾಗೆ ಚಿಮ್ಮಲ್ಪಟ್ಟಂಥ ಅಂತರ್ಜಲದ ಪ್ರದೇಶಗಳಲ್ಲಿ ನಿರ್ಮಾಣವಾಗೋದೇ OSSಗಳು. ಆದರೆ ಈ OSSಗಳೇನು ಶಾಶ್ವತ ಅಲ್ಲ, ಚಿಲುಮೆಯ ರೂಪದಲ್ಲಿ ಹೊರಗೆ ಬರ್ತಾ ಇರ್ತದೆ ಅಷ್ಟೇ. ಎಲ್ಲಿವರೆಗೆ ಬರ್ತದೋ ಅಲ್ಲಿವರೆಗೆ ಅಲ್ಲಿ ಕೃಷಿ ಆಧಾರಿತವಾದಂಥ ಪ್ರದೇಶಗಳನ್ನಾಗಿ ಕನ್ವರ್ಟ್ ಮಾಡಿಕೊಳ್ಬೋದು. ಇಂಥ OSSನ ಪ್ರದೇಶಗಳ ಸಮೀಪದಲ್ಲೇ ನಾವು ನೋಡೋದು ಡೇಟ್ಸ್, ಅಂದರೆ ಖರ್ಜೂರಗಳನ್ನು ಅತ್ಯಂತ ಹೆಚ್ಚಾಗಿ ಬೆಳೀತಕ್ಕಂಥದ್ದು.
ತುಂಬ ವೆರೈಟಿ ಆಗಿರ್ತಕ್ಕಂಥ ಖರ್ಜೂರಗಳನ್ನು ನಾವು ಅಲ್ಲಿ ನೋಡ್ಬೋದಾಗಿರ್ತಕ್ಕಂಥ. ಹಾಗಾಗಿ ಸೌದಿ ಅರಬ್ನ ಕೆಲವು ಪ್ರದೇಶಗಳಲ್ಲಿ ಒಯಾಸಿಸ್ಗಳ ನಿರ್ಮಾಣ ಆಗಿರೋದರಿಂದ ಅಲ್ಲಿಂದ ಖರ್ಜೂರಗಳು ಅತಿ ವೆರೈಟಿ ಖರ್ಜೂರಗಳು ಭಾರತಕ್ಕೆ ಇಂಪೋರ್ಟ್ ಆಗ್ತವೆ, ಆಮದು ಆಗ್ತವೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಅಲ್ಲಿಯ ಸಸ್ಯ ಮತ್ತು ಮಾನವ ವಸತಿಗಳಿಗೆ ಇದೊಂದು ಅನುಕೂಲ ಕೂಡ ಮಾಡಿಕೊಡುತ್ತೆ. ಹಾಗಾದ್ರೆ ಮರುಭೂಮಿಗಳು ಯಾಕೆ ಬೇಕು ನಮಗೆ? ಅದರ ಪ್ರಾಮುಖ್ಯತೆ ಇದೆಯಾ? ಸೊ ವೆರಿ ಇಂಪಾರ್ಟೆಂಟು, ಅದು ಇದ್ದೇ ಇರ್ತದೆ. ಅದು ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಯಾಕೆ ಇದ್ದೇ ಇರ್ತದೆ ಅಂತಂದರೆ ನೋಡಿ, ಮರುಭೂಮಿಗಳಲ್ಲಿ ಅಲೆಮಾರಿ ಜನರ ಹೆಚ್ಚು. ಅವ್ರು ತಮ್ಮ ಜಾನುವಾರುಗಳೊಂದಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇವ್ರು ಏನಾಗ್ತಾರೆ, ಹೋಗ್ತಾ ಇರ್ತಾರೆ. ಇದನ್ನೇ ಟ್ರಾನ್ಸ್ ಹ್ಯೂಮನ್ಸ್ ಅಂತಲೂ ಕೂಡ ಕರೀತಾರೆ. ಮಾನವ ವಲಸೆ ಅಂತ ಹೇಳಿ ನೀವು ಓದ್ತೀರಾ ಎಕ್ಸಾಂಪಲ್, ಅದು ಕೂಡ ಅಷ್ಟೇ. ಟ್ರಾನ್ಸ್ ಹ್ಯೂಮನ್ಸ್ ಅಂದರೆ ಮರುಭೂಮಿಗಳಲ್ಲಿ ಜನರು ತಮ್ಮ ಸಾಕು ಪ್ರಾಣಿಗಳನ್ನು ರಕ್ಷಣೆಗೋಸ್ಕರವಾಗಿ ಮತ್ತು ಅವುಗಳನ್ನು ಸಾಕೋದಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋಗ್ತಾ ಇರ್ತಾರೆ. ಕಾರಣ ಮರುಭೂಮಿ ಮರಳು ಮಣ್ಣಾಗಿರೋದ್ರಿಂದ ಅಲ್ಲಿ ಒಯಾಸಿಸ್ ಬಿಟ್ಟರೆ ಇನ್ನು ಉಳಿದ ಪ್ರದೇಶಗಳಲ್ಲಿ ನೀರಿನ ವ್ಯವಸ್ಥೆ ಇರದೇ ಇರೋದರಿಂದಾಗಿ ಕೃಷಿಗೆ ಅದಷ್ಟೊಂದು ಫಲವತ್ತತೆಯನ್ನು ಪಡ್ಕೊಂಡಿರಲ್ಲ. ನಮಗೆ ನೀರು ದೊರೆಯುವ ಕಡೆ ಕೆಲವು ಬೆಳೆಗಳನ್ನು ಬೆಳಿಬೋದು ಅಂತ ತೋರಿಸ್ಕೊಟ್ಟಿರೋದು ಈಜಿಪ್ಟ್ನಲ್ಲಿ ನೈಲ್ ನದಿ ಕಣಿವೆಯ ವಲಯಗಳು ನಮಗೆ ಕಂಡು ಬರ್ತವೆ. ಹಂಗಾಗಿ ಕೆಲವು ಮರುಭೂಮಿಗಳು ಸಮೃದ್ಧವಾದ ಖನಿಜಗಳನ್ನು ಹೊಂದಿದ್ದಾವೆ. ಅದರಲ್ಲಿ ಸೌದಿ ಅರೇಬಿಯಾ ಮತ್ತು ಕುವೈತ್ನಲ್ಲಿ ಪೆಟ್ರೋಲಿಯಂ ಇತ್ಯಾದಿ ಕೂಡ ನಮಗೂ ಸಿಗ್ತವೆ. ಇನ್ನು ದ್ವೀಪಗಳಿಗೆ ಬರೋಣ. ದ್ವೀಪಗಳು ಅಂದರೆ ಏನು ಅಂತಂದರೆ ಸಾಗರ, ಸಮುದ್ರ, ಸರೋವರ ಮತ್ತು ನದಿಗಳಿಂದ ಸುತ್ತುವರಿದ ನೀರಿನ ಭಾಗಗಳು, ಮಧ್ಯಭಾಗದಲ್ಲಿ ಭೂಪ್ರದೇಶ ಇದ್ದರೆ ಅದನ್ನು ದ್ವೀಪ ಅಂದರೆ ಸುತ್ತಲೂ ನೀರಿನಿಂದ ಆವೃತ್ತವಾಗಿದ್ದು ಮಧ್ಯ ಭೂಪ್ರದೇಶ ಇದ್ದರೆ ಅದನ್ನು ದ್ವೀಪಗಳು ಅಂತಲೂ ಕೂಡ ಕರಿತೀವಿ. ಅಂದರೆ ಇವುಗಳು ಕೂಡ ಹಲವು ವಿಧಗಳಲ್ಲಿ ಹೇಳ್ತೀವಿ. ಅತ್ಯಂತ ಚಿಕ್ಕ ದ್ವೀಪಗಳನ್ನು ಕಿರು ದ್ವೀಪಗಳು ಅಂತ ಕೂಡ ಕರೀತಾರೆ. ಐಸ್ಲೆಟ್ಸ್ ಅಂತ ಕರೀತಾರೆ, ಕಿರು ದ್ವೀಪಗಳು ಅಂತ. ಐಸ್ಲ್ಯಾಂಡ್ಸ್ ಅಂತಂದರೆ ದ್ವೀಪ ಸಮೂಹಗಳು ಅಂತ ಕರಿತೀವಿ. ನದಿ ಮತ್ತು ಸರೋವರಗಳ ನಡುವಣವು ಕೂಡ ಕೆಲವು ದ್ವೀಪಗಳು ನಿರ್ಮಾಣವಾಗ್ತವೆ. ಅವುಗಳನ್ನು ನಡುಗಡ್ಡೆಗಳು ಅಂತಲೂ ಕೂಡ ಕರೀತಾರೆ. ಇನ್ನು ಭೌಗೋಳಿಕ ದೃಷ್ಟಿಯಲ್ಲಿ ದ್ವೀಪಗಳನ್ನು ದ್ವೀಪಸ್ತೋಮ ಅಂತಲೂ ಕೂಡ ಕರಿತೀವಿ. ಅತ್ಯಂತ ದೊಡ್ಡ ದ್ವೀಪಸ್ತೋಮ ಯಾವುದು ಅಂತ ಎಕ್ಸಾಮ್ಸಲ್ಲಿ ಭಾಳ ಸರಿ ಕೇಳಿಯಾನೆ. ಇಂಡೋನೇಷ್ಯಾ ದ್ವೀಪಸ್ತೋಮ ಏನಿದೆ ಇದು ನಮ್ಮಲ್ಲಿ ಅತ್ಯಂತ ದೊಡ್ಡ ದ್ವೀಪಸ್ತೋಮ. ಮತ್ತು ಟಿಆರ್ ಡೆಲ್ ಫ್ಯಾಗೋ ದ್ವೀಪಸ್ತೋಮಗಳು ಕೂಡ ನಮಗವು ಕಂಡು ಬರ್ತವೆ. ಇವು ನಮ್ಮಲ್ಲಿ ವೆರಿ ಇಂಪಾರ್ಟೆಂಟ್. ಓಕೆ, ಕಿರುದ್ವೀಪಗಳು, ನಡುಗಡ್ಡೆಗಳು ಮತ್ತು ದ್ವೀಪಸ್ತೋಮಗಳು ಅಂತ. ನಡುಗಡ್ಡೆಗಳು ಸಾಮಾನ್ಯವಾಗಿ ನದಿಗಳು ಮತ್ತು ಸರೋವರಗಳಿಂದ ನಿರ್ಮಾಣವಾಗ್ತಕ್ಕಂಥದ್ದಿದೆ. ನಿಮಗೆ ಅಸ್ಸಾಂನಲ್ಲಿ ಬರ್ತದೆ ನೋಡಿ, ಮನಾಲಿ ಆ ಪಕ್ಕದಲ್ಲಿ. ಓಕೆ, ಮನಾಲಿ ಅಲ್ಲ, ಈ ಅಸ್ಸಾಂನ ನರ್ಮದಾ ಅಲ್ಲ ಸಿಂಧೂ ನದಿಯಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಅಲ್ಲ, ಎಲ್ಲ ತಪ್ಪಾಯಿತು. ಈ ಒಂದು ಭೂಪ್ರದೇಶಗಳಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಮಲ್ಲಿ ಬ್ರಹ್ಮಪುತ್ರ ನದಿ ಹರಿತದೆ. ಈ ಬ್ರಹ್ಮಪುತ್ರ ನದಿ ಹರಿಯೋದ್ರಿಂದ ಮಧ್ಯದಲ್ಲಿ ನಿರ್ಮಾಣವಾಗ್ತಕ್ಕಂಥ ದ್ವೀಪ ಸರಣಿಗಳು ನಮಗಿಲ್ಲಿ ನಡುಗಡ್ಡೆಗಳು ನಿರ್ಮಾಣವಾಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಸೊ ಇಲ್ಲೂ ಕೂಡ ಅಷ್ಟೇ ಗಂಗಾ ಡಾಲ್ಫಿನ್ ಅಂತಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜೀವಿಯ ಸಂರಕ್ಷಣೆ ಕೂಡ ಇಲ್ಲಿ ನಡೀತಾ ಇದೆ. ಓಕೆ, ಅದು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇರ್ತಾನೆ. ಇದು ಕೂಡ ನೀವು ನೋಡ್ಬಿಟ್ಕೊಳ್ಳಿ, ಯಾವುದು ಬ್ರಹ್ಮಪುತ್ರ ಶ್ರೇಣಿಗಳು. ಓಕೆ, ಇನ್ನು ನೆಕ್ಸ್ಟ್ ಬೇಡ, ದ್ವೀಪಗಳ ವಿಧಗಳಿಗೆ ಬರ್ತೀವಿ. ಓಕೆ, ದ್ವೀಪಗಳಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ವಿಧಗಳನ್ನು ನೀವು ಕಾಣ್ಬೋದು. ದ್ವೀಪಗಳಲ್ಲಿ ಎರಡು ಪ್ರಮುಖವಾದಂಥ ದ್ವೀಪಗಳು, ಒಂದು ಖಂಡಾಂತರ ದ್ವೀಪಗಳು, ಇನ್ನೊಂದು ಸಾಗರಿಕ ದ್ವೀಪಗಳು ಅಂತ. ಖಂಡಾಂತರ ದ್ವೀಪಗಳಂದರೆ ವೆರಿ ಸಿಂಪಲ್, ಖಂಡದ ಪ್ರಧಾನ ಭೂಭಾಗದಿಂದ ಪ್ರತ್ಯೇಕಗೊಂಡಾಗ ನಿರ್ಮಾಣವಾಗುವ ದ್ವೀಪಗಳನ್ನು ಖಂಡ ದ್ವೀಪಗಳು ಅಂತ ಕರೀತಾರೆ. ಅದರಲ್ಲಿ ಗ್ರೀನ್ಲ್ಯಾಂಡು, ಐಸ್ಲ್ಯಾಂಡು, ಫಿನ್ಲ್ಯಾಂಡು ಇವೆಲ್ಲ ಏನು ಬರ್ತಾವೆ ಅಲ್ಲಿ. ಅಂದರೆ ಯುರೋಪ್ನ ಭೂಪ್ರದೇಶದಿಂದ ಸಪರೇಟ್ ಆಗಿರ್ತಕ್ಕಂಥ ಭೂಭಾಗಗಳು ನಿರ್ಮಾಣವಾಗಿದ್ದಾವೆ. ಹೀಗೆ ಒಂದು ಖಂಡಾಂತದಿಂದ ಸಪ್ರೇಟಾಗಿ ನಿರ್ಮಾಣಗೊಂಡ್ರೆ ಅವುಗಳನ್ನು ಖಂಡಾಂತರ ದ್ವೀಪಗಳು ಅಂತ ಕೂಡ ಕರೀತಾರೆ. ಅವು ಗ್ರೀನ್ಲ್ಯಾಂಡ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಈ ಪ್ರದೇಶಗಳು ನಿಮಗವು ಕಂಡು ಬರ್ತವೆ. ಇನ್ನು ಸಾಗರ ದ್ವೀಪಗಳು ಅಂತಂದ್ರೆ ಅದು ಕೂಡ ಅಷ್ಟೇ. ಸಾಗರ ದ್ವೀಪಗಳು ಅಂತಂದರೆ ಸಾಗರಗಳ ಅಡಿಯಲ್ಲಿ ಜ್ವಾಲಾಮುಖಿಗಳು ಉಂಟಾದಾಗ ಅದರಿಂದ ಹೊರಬರುವ ಲಾವದಿಂದ ಭೂಭಾಗವು ಮೇಲಕ್ಕೆತ್ತಲ್ಪಡ್ತದೆಲ್ಲ, ಇದರಿಂದ ನೆಕ್ಸ್ಟ್ ಸಾವಿರಾರು ವರ್ಷಗಳ ನಂತರ ಅಲ್ಲಿ ಜೀವರಾಶಿಗಳು, ಸಂಕುಲಗಳು ನಿರ್ಮಾಣವಾಗ್ತವೆ. ಅವುಗಳಿಂದ ನಿರ್ಮಾಣವಾದವನ್ನು ಜ್ವಾಲಾಮುಖಿ ದ್ವೀಪಗಳು ಅಂತ ಕೂಡ ನಮಗದು ಕರೀತಾರೆ. ಸುಮಾರವಾಗಿ ಸುಮಾತ್ರಾ, ಇಂಡೋನೇಷ್ಯಾದ ದ್ವೀಪಗಳು ಈ ರೀತಿ ಹೇಳ್ತಾರೆ. ಇನ್ನು ಭಾರತದಲ್ಲೂ ಕೂಡ ಅಷ್ಟೇ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗಳನ್ನು ಜ್ವಾಲಾಮುಖಿ ಜನಿತ ದ್ವೀಪಗಳು ಅಂತಲೂ ಕೂಡ ನಮ್ಮಲ್ಲಿ ಕರೀತಾರೆ. ಹಂಗಾಗಿ
ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳನ್ನು ಹವಳ ದ್ವೀಪಗಳು ಅಂತಲೂ ಕೂಡ ಕರೀತಾರೆ. ನಮ್ಮಲ್ಲಿ ಲಕ್ಷದ್ವೀಪ ಇದೆಯಲ್ಲ, ಲಕ್ಷದ್ವೀಪವನ್ನು ನಾವೇನಂತ ಕರಿತೀವಿ, ಹವಳದ ದ್ವೀಪಗಳು ಅಂತಲೂ ಕೂಡ ಕರಿತೀವಿ. ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ಗಳಲ್ಲೂ ಕೂಡ ಅನೇಕ ಈ ಥರದ ದ್ವೀಪ ಸರಣಿಗಳನ್ನು ಕೂಡ ನಮ್ಮಲ್ಲಿದೆ. ಕರ್ನಾಟಕದಲ್ಲೂ ಈ ಥರದ ಅನೇಕ ದ್ವೀಪಗಳಿದೆ. ಅದರಲ್ಲೂ ಕೋಕೋನಟ್ ಐಲ್ಯಾಂಡ್ಸ್ ಅಥವಾ ಸೇಂಟ್ ಮೇರೀಸ್ ಐಲ್ಯಾಂಡ್ ಅಂತ ಏನು ಕರಿತೀವಿ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅರಬ್ಬಿ ಸಮುದ್ರದ ಭಾಗದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಸಾಗರ ದ್ವೀಪ ಅಂತಲೂ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ದ್ವೀಪಗಳ ಮಹತ್ವ ನೋಡೋದಾದರೆ, ದ್ವೀಪಗಳು ಕೂಡ ತುಂಬ ಅನುಕೂಲವಾದಂಥ ವಾಯುಗುಣವನ್ನು ಹೊಂದಿರತಕ್ಕಂಥವು ಪ್ರವಾಸಿ ತಾಣಗಳಾಗಿರ್ತವೆ. ಬ್ಯಾರಿಯರ್ ರೀಫ್ಗಳು ಅಂತ ಕರಿತೀವಿ. ಓಕೆ, ಹವಳದ ದಿಣ್ಣೆಗಳು ನಿರ್ಮಾಣವಾಗುತ್ತವೆ. ಆಸ್ಟ್ರೇಲಿಯಾದ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್, ಸುಂದರವಾಗಿರ್ತಕ್ಕಂಥ ಒಂದು ಪ್ರಕೃತಿಯ ತಾಣ. ಮೆಗ್ನೀಷಿಯಮ್ ಮತ್ತು ಕಾರ್ಬೋನೇಟ್ಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಅಂತ ನಿಮಗೆ ಸೈನ್ಸಲ್ಲಿ ಕೂಡ ಹೇಳ್ತಾರೆ. ಅದು ನೋಡೋಣ. ನೆಕ್ಸ್ಟು ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳಿಗೆ ಬರೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಇದು ಓಲ್ಡ್ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಇತ್ತು. ವರ್ಲ್ಡ್ ಜಿಯೋಗ್ರಫಿ ಓದುವಾಗ ಈ ಒಂದು ಸಾಮಾಜಿಕ ಒಂದು ವಲಯಗಳಲ್ಲಿ ಸ್ವಾಭಾವಿಕ ಪ್ರದೇಶಗಳ ಬಗ್ಗೆ, ಅಂದರೆ ನ್ಯಾಚುರಲ್ ರೀಸನ್ಸ್ ಬಗ್ಗೆ ನಾವು ಓದ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಟಾಪಿಕ್ನ ವೆರಿ ಶಾರ್ಟ್ ಔಟ್ ಮಾಡಿದ್ದಾರೆ. ಹಾಗಾಗಿ ನೀವು ವರ್ಲ್ಡ್ ಜಿಯೋಗ್ರಫಿ ಓದುವಾಗ ಇದನ್ನು ವೆರಿ ಇಂಪಾರ್ಟೆಂಟಾಗಿ ಓದಬೇಕಾಗತ್ತೆ. ಅದರಲ್ಲೂ ಹ್ಯೂಮನ್ ಜಿಯೋಗ್ರಫಿ ಓದುವಾಗ ಇದು ನಿಮಗೆ ಕಾನ್ಸೆಪ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಅದು PUC ಮಾಡುವಾಗ ನಿಮಗೆ ಇನ್ ಡೀಟೇಲ್ ಹೇಳ್ತೀನಿ. ಪ್ರಪಂಚದ ಸ್ವಾಭಾವಿಕ ಪ್ರದೇಶಗಳಂತಂದರೆ ಒಂದೇ ರೀತಿಯ ಪ್ರಾಕೃತಿಕ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಭೂಭಾಗಗಳನ್ನು ಒಟ್ಟುಗೂಡಿಸಿದಾಗ ಅದರ ನ್ಯಾಚುರಲ್ ರೀಸನ್ಸ್ ಅಥವಾ ಸ್ವಾಭಾವಿಕ ಪ್ರದೇಶಗಳು ಅಂತ ಕೂಡ ಕರೀತಾರೆ. ಆ ಭಾಗದಲ್ಲಿ ಹೆಚ್ಚು ಕಡಿಮೆ ಸಮಾನಾಂತರವಾದ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಆ ಥರದ ಗುಣಲಕ್ಷಣಗಳನ್ನು ಹೊಂದಿದ ಪ್ರದೇಶಗಳನ್ನು ನ್ಯಾಚುರಲ್ ರೀಸನ್ಸ್ ಅಥವಾ ಸ್ವಾಭಾವಿಕ ಪ್ರದೇಶಗಳು ಅಂತ ಕರೀತಾರೆ. ಅಲ್ಲಿ ವಾಯುಗುಣ, ಸಸ್ಯವರ್ಗ, ಮೇಲ್ಮೈ ಲಕ್ಷಣ, ಪ್ರಾಣಿ ವರ್ಗ, ವೃತ್ತಿ ಎಲ್ಲವೂ ಸಮನಾಗಿ ನಮಗಿವು ಕಂಡುಬರ್ತವೆ. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಕೂಡ ಪ್ರಮುಖವಾದ ಅಂಶಗಳು ಸಮಾನಾಂತರವಾಗಿ ಇಲ್ಲಿ ಕಂಡುಬರ್ತವೆ. ಅಂಥವುಗಳನ್ನು ನಿಖರವಾಗಿ ನಮ್ಮಲ್ಲಿ ಕೆಲವು ವಲಯಗಳನ್ನು ಗುರುತಿಸಿ ಅವುಗಳನ್ನು ವಿಭಾಗಿಸಿರ್ತಕ್ಕಂಥದ್ದು ನಮಗೆ ಕಂಡುಬರ್ತದೆ. ಇದು ಕೂಡ ನಿಮಗೆ ನೆನಪಿರಲಿ. ಪ್ರಪಂಚದಲ್ಲಿ ಈ ಥರದ ಅನೇಕ ಸ್ವಾಭಾವಿಕ ಪ್ರದೇಶಗಳನ್ನು ಡಿವೈಡ್ ಮಾಡ್ತಾರೆ. ಒಂದು ನೋಡಿ, ಸಮಭಾಜಕ ವೃತ್ತದ ಪ್ರದೇಶಗಳು ಅಥವಾ ಅಮೆಜಾನ್ ಮಾದರಿ ವಲಯಗಳು ಅಂತ ಕರೀತಾರೆ. ಸಮಶೀತೋಷ್ಣ ಅಂದರೆ ಉಷ್ಣವಲಯದ ಹುಲ್ಲುಗಾವಲುಗಳು ಅಥವಾ ಸುಡಾನ್ ಮಾದರಿ ಅಂತ ಕರಿತೀವಿ. ಉಷ್ಣವಲಯದ ಮಾನ್ಸೂನ್ ಅಂತ ಕರಿತೀವಿ. ಫಸ್ಟ್ ಇವು ಮೂರನ್ನು ಸರಿಯಾಗಿ ತಿಳ್ಕೊಳ್ಳಿ. ನೋಡಿ, ಭೂಮಿಯ ಮೇಲ್ಭಾಗದಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟಾಗಿ ನಾವು ಹೇಳೋದಾದರೆ ನೋಡಿ, ಇದು 0 ಡಿಗ್ರಿ ಅಕ್ಷಾಂಶ ಇದೆ. ಈಗ ಈ 0 ಡಿಗ್ರಿ ಅಕ್ಷಾಂಶದಿಂದ ಮೇಲ್ಭಾಗಕ್ಕೆ ನಿಮಗೆ 30 ಡಿಗ್ರಿ, ಕೆಳಭಾಗಕ್ಕೆ 30 ಡಿಗ್ರಿ, ಈ ಮಧ್ಯದ ವಲಯವನ್ನು ಟ್ರಾಪಿಕಲ್ ಝೋನ್ ಅಂತ ಕರೀತಾರೆ, ಅಂದರೆ ಉಷ್ಣವಲಯ ಅಂತ ಕೂಡ ಕರೀತಾರೆ. ಅದೇ 30ರಿಂದ 66ವರೆ ಉತ್ತರ, 66ವರೆ ದಕ್ಷಿಣ, ಈ ಭಾಗವನ್ನು ಟೆಂಪರೇಟ್ ಅಂತ ಕೂಡ ಕರೀತಾರೆ, ಸಮಶೀತೋಷ್ಣ ವಲಯ ಅಂತ. 60ರಿಂದ ಮೇಲ್ಭಾಗ 90ರವರೆಗೆ ಶೀತವಲಯ ಅಥವಾ ಪೋಲಾರ್ ರೀಸನ್ಸ್ ಅಂತಂತೂ ಪೋಲಾರ್ ಝೋನ್ಸ್ ಅಂತಲೂ ಕೂಡ ಕರೀತಾರೆ. ಇವುಗಳನ್ನು ಆಧರಿಸಿನೇ ನಮ್ಮಲ್ಲಿ ಏನು ಮಾಡಿದ್ದಾರೆ, ಡಿವೈಡ್ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ. ಈ ಮೂರು ನಿಮಗೆ ಸ್ವಾಭಾವಿಕ ಪ್ರದೇಶಗಳ ಬಗ್ಗೆ ಕೂಡ ಹೇಳಿದ್ರು. 0 ಡಿಗ್ರಿಯಿಂದ ನಿಮಗೆ ಈ ಇಕ್ವೆಡಾರ್ನ 0 ಡಿಗ್ರಿಯಿಂದ ಮೇಲ್ಭಾಗದ 10 ಡಿಗ್ರಿಯವರೆಗೆ, ಕೆಳಭಾಗದ 10 ಡಿಗ್ರಿಯವರೆಗಿನ ಈ ಪ್ರದೇಶಗಳನ್ನು ಯಾವಾಗಲೂ ಕೂಡ ನಿಮಗೆ ಹೇಳತಕ್ಕಂಥದ್ದು ಏನಂತ ವೆರಿ ಇಂಪಾರ್ಟೆಂಟಾಗಿ ಹೇಳ್ತಾರೆ, ಅಮೆಜಾನ್ ಮಾದರಿಯ ಸಸ್ಯವರ್ಗ ಅಥವಾ ಅಮೆಜಾನ್ ಮಾದರಿಯ ನ್ಯಾಚುರಲ್ ರೀಸನ್ಸ್ ಅಂತ ಕರೀತಾರೆ. ಇನ್ನು ಅದರ ಮೇಲ್ಭಾಗದಲ್ಲಿ ನಿಮಗೆ ಸುಡಾನ್ ಮಾದರಿ ಅಂತ ಕೂಡ ಕರೀತಾರೆ. ಸುಡಾನ್ ಮಾದರಿ ಅತ್ಯಂತ ಹೆಚ್ಚು ಕಂಡುಬರೋದು ನಮಗೆ ಆಫ್ರಿಕಾದ ವಲಯದಲ್ಲಿ ಸುಡಾನ್ ಮಾದರಿಯ ಈ ಹುಲ್ಲುಗಾವಲುಗಳು ಕಂಡುಬರ್ತವೆ. ಇನ್ನು ಮೂರನೇದಾಗಿ ನಿಮಗೆ ಈ ನೋಡಿ 23.5 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಒಂದು ಮೇಲ್ಭಾಗದ ವಲಯಗಳಿಂದ ಮತ್ತು ಕೆಳಭಾಗದ ಸ್ವಲ್ಪ ವಲಯಗಳೆಂದರೆ 20 to 30, 20ರಿಂದ 30 ಈ ಭಾಗದ ಏಷ್ಯಾದ ಈ ಭಾಗದಲ್ಲಿ ಮಾತ್ರ ನಮಗೆ ಮಾನ್ಸೂನ್ ಮಾದರಿಯ ವಾಯುಗುಣಗಳು ಕಂಡುಬರ್ತವೆ. ಮಾನ್ಸೂನ್ ಮಾದರಿ ಅಂತಂದರೆ ನಿಮಗೆ ಗೊತ್ತಿದೆ, ಸಮಭಾಜಕ ವೃತ್ತವನ್ನು ದಾಟುವಂಥ ವಾಣಿಜ್ಯ ಮಾರುತಗಳು ದಿಕ್ಕನ್ನು ಬದಲಿಸಿ ಭಾರತದ ಕರಾವಳಿ ತೀರದ ಮುಖಾಂತರ ನೈಋತ್ಯ ಮಾನ್ಸೂನ್ಗಳಾಗಿ ಮುಂದುವರಿತವೆ. ಹಾಗಾಗಿ ಈ ಮಳೆ ಅಲ್ಲಿ ಆಗೋದ್ರಿಂದಾಗಿ ಇಲ್ಲಿಯ ಭೂಪ್ರದೇಶದಲ್ಲಿ ಬದಲಾವಣೆಗಳು ಕ್ರಿಯೇಟ್ ಆಗ್ತದೆ. ಹಾಗಾಗಿ ಇದನ್ನು ಸಬ್ ಕಾಂಟಿನೆಂಟ್ ಅಂತಲೂ ಕೂಡ ಕರೀತಾರೆ, ಉಪಖಂಡ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ಕಾರಣನೇ ಈ ಒಂದು
ಮಾರುತಗಳು. ಹಾಗಾಗಿ ಇವು ಮಾನ್ಸೂನ್ ಮಾದರಿಯ ವಾಯುಗುಣ ಎಲ್ಲಿ ಕಂಡುಬರ್ತದೆ ಅಂತಂತಂದರೆ ವೆರಿ ಇಂಪಾರ್ಟೆಂಟಾಗಿ ನಮಗೆ ಈ ಮಾನ್ಸೂನ್ ಮಾದರಿಯ ವಾಯುಗುಣಗಳು ಕಂಡುಬರೋದು ಸೂಪರಾಗಿ ನೋಡಿ ಭಾರತದಲ್ಲಿ ಕಂಡುಬರುತ್ತೆ. ಭಾರತದ ಪಕ್ಕ ಪಾಕಿಸ್ತಾನದಲ್ಲಿ ಮತ್ತು ಚೀನಾದ ಟಿಬೆಟ್ ವಲಯದ ಪ್ರದೇಶಗಳಲ್ಲಿ, ಇನ್ನು ಕೆಳಗಡೆ ಶ್ರೀಲಂಕಾದಲ್ಲಿ ಕಂಡುಬರ್ತದೆ ಮತ್ತು ಈ ಕಡೆ ಭಾಗದಲ್ಲಿ ನಿಮಗೆ ಮಯನ್ಮಾರ್ ಭಾಗಗಳು. ಓಕೆ, ಇದೊಂದಿಷ್ಟು ಭಾಗಗಳಲ್ಲಿ ನಿಮಗೆ ಮಾನ್ಸೂನ್ ಮಾದರಿಯ ವಾಯುಗುಣಗಳು ನಮಗಿಲ್ಲಿ ಕಂಡುಬರ್ತದೆ. ಇದನ್ನು ನೀವು ಚೆನ್ನಾಗಿ ನೆನಪಿಡ್ಕೋಬೇಕು. ಹಾಗಾಗಿ ಸಾಮಾನ್ಯವಾಗಿ ಭೂಪ್ರದೇಶಗಳನ್ನು ಇಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸಮಭಾಜಕ ವೃತ್ತ ವಲಯದ ಪ್ರದೇಶಗಳು, ಓಕೆ, ಅದಾದಮೇಲೆ ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶಗಳು, ಆಮೇಲೆ ಉಪ ಉಷ್ಣ ವಲಯದಲ್ಲೂ ಕೂಡ ನಮಗೆ ಮಾನ್ಸೂನ್ ಮಾದರಿಯ ಹುಲ್ಲುಗಾವಲು ಕಂಡುಬರ್ತವೆ. ಇನ್ನೂ ನಿಮಗೆ ಡಿವೈಡ್ ಮಾಡ್ತಾರೆ. ಉಷ್ಣವಲಯದ ಸಾಗರಿಕ ಪ್ರದೇಶಗಳು ಅಂದರೆ ಮೆಡಿಟರೇನಿಯನ್ ಝೋನ್ಸಲ್ಲಿ ಕಂಡು ಬರ್ತಕ್ಕಂಥವು ಇದ್ದಾವೆ. ಮೆಡಿಟರೇನಿಯನ್ ಅಂತಂದರೆ ಆಫ್ರಿಕಾ ಖಂಡದ ಉತ್ತರ ಭಾಗ ಮತ್ತು ಯುರೋಪ್ನ ದಕ್ಷಿಣ ಭಾಗ, ಇವೆರಡರ ಮಧ್ಯದಲ್ಲಿ ಮೆಡಿಟರೇನಿಯನ್ ಸಮುದ್ರ ಕಂಡು ಬರ್ತದೆ. ಅದು ಕೂಡ ನಿಮಗೆ ನೆನಪಿರಲಿ, ಈ ಕಡೆ ಆಫ್ರಿಕಾ ಭಾಗ, ಈ ಕಡೆ ಯುರೋಪ್ ಭಾಗ, ಈ ಮಧ್ಯದಲ್ಲಿ ಮೆಡಿಟರೇನಿಯನ್ ಕಂಡುಬರ್ತಾವಲ್ಲ, ಈ ಪ್ರದೇಶಗಳಲ್ಲಿ ಸಾಗರಿಕ ವಾಯುಗುಣಗಳು ಕಂಡುಬರ್ತವೆ. ಹಾಗಾಗಿ ಇದನ್ನು ಉಷ್ಣವಲಯದ ಸಾಗರಿಕ ವಲಯಗಳು ಅಂತಲೂ ಕೂಡ ಕಂಡುಬರ್ತಾರೆ. ಮರುಭೂಮಿ ಪ್ರದೇಶಗಳು ಅಥವಾ ಸಹರಾ ಮಾದರಿಯ ಮರುಭೂಮಿ ವಲಯಗಳು ಕಂಡುಬರ್ತವೆ. ಸಮಶೀತೋಷ್ಣ ವಲಯದ ಪ್ರದೇಶಗಳು ಮೆಡಿಟರೇನಿಯನ್ ಪ್ರದೇಶಗಳು ಅಂತ ಕರೀತಾರೆ. ಇನ್ನು 66 ಡಿಗ್ರಿಯ ಅಕ್ಕಪಕ್ಕದಲ್ಲಿ ನಿಮಗೆ ಬೆಚ್ಚಗಿನ ಸಮಶೀತೋಷ್ಣ ವಲಯದ ಅಂಚಿನ ಪ್ರದೇಶಗಳು ಅಂದರೆ ಚೀನಾ ಮಾದರಿ ಅಂತ ಏನು ಹೇಳಿದ್ವಿ, ಆ ಚೀನಾ ಮಾದರಿಯ ವಾಯುಗುಣ ಕಂಡುಬರ್ತದೆ. ಸಾಮಾನ್ಯವಾಗಿ 40ರಿಂದ 60 ಡಿಗ್ರಿಯ ಮಧ್ಯಭಾಗದಲ್ಲಿ ಈ ಸಮಶೀತೋಷ್ಣ ವಲಯದ ಪೂರ್ವ ಅಂಚಿನ ಪ್ರದೇಶಗಳು. ಇನ್ನು ಅತಿ ತಂಪು ಅಂದರೆ ಅದೇ ನಿಮ್ಗೆ 50ರಿಂದ ಮೇಲ್ಭಾಗಕ್ಕೆ 70ರವರೆಗೆ ಹೋದರೆ ಇಲ್ಲಿ ತಂಪು ಸಮಶೀತೋಷ್ಣ ವಲಯದ ಸಾಗರಿಕ ಪ್ರದೇಶಗಳು ಕಂಡುಬರ್ತವೆ. ಪಶ್ಚಿಮ ಯುರೋಪಿಯನ್ ಮಾಡೆಲ್ಸ್ ಅಂತಲೂ ಕೂಡ ಕರೀತಾರೆ. ಇನ್ನು ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳು ನಿಮಗೆ ಪ್ರೈರಿ ಮಾದರಿ ಅಂತ ಕರಿತೀವಿ. ಡೆನ್ಮಾರ್ಕು, ಫಿನ್ಲ್ಯಾಂಡ್ ಈ ಭಾಗಗಳಲ್ಲಿ ನಿಮಗೆ ಆ ಥರದ ಒಂದು ಪ್ರೈರಿ ಮಾದರಿಯ ಪ್ರದೇಶಗಳು ಕೂಡ ಕಂಡುಬರ್ತವೆ. ಇನ್ನು ಅಮೇರಿಕಾದಲ್ಲಿ, ಉತ್ತರ ಅಮೇರಿಕಾದಲ್ಲೂ ಅಂದರೆ ಕೆನಡಾ ಭಾಗಗಳಲ್ಲೂ ಕೂಡ ನೀವು ಈ ಪ್ರೈರಿ ಕಲ್ಚರ್ಗಳನ್ನು ನೋಡ್ಬೋದು. ಅದೇ ತಂಪು ಸಮಶೀತೋಷ್ಣ ಸೈಂಟ್ ಲಾರೆನ್ಸ್ ಮಾದರಿ ಅಂತ ಕರಿತೀವಲ್ಲ, ಅದೇ ಉತ್ತರ ಅಮೇರಿಕಾದ ಉತ್ತರ ಭಾಗಗಳಲ್ಲಿ ಈ ಸೈಂಟ್ ಲಾರೆನ್ಸ್ ಮಾದರಿ ಅಲಸ್ಕಾ ರೀಸನ್ಸ್ಗಳು ಕೂಡ ನಮಗಿಲ್ಲಿ ಕಂಡುಬರ್ತವೆ. ಅದೇ ರಷ್ಯಾದ ಭಾಗಗಳಲ್ಲಿ ಅದೇ ವಲಯಗಳನ್ನು ಟೈಗಾ ವಲಯಗಳು ಅಂತ ಕರೀತಾರೆ. 60ರಿಂದ 70ರ ಮಧ್ಯದಲ್ಲಿ ಈ ಟೈಗಾ ರೀಸನ್ಸ್ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ಟಂಡ್ರಾ ಸಾಮಾನ್ಯವಾಗಿ ಶೀತ ಮರುಭೂಮಿಗಳಿವು. ಇವು ನಿಮಗೆ 60ರಿಂದ 70ರ ಭಾಗದ ಮೇಲ್ಭಾಗದಲ್ಲಿ ಈ ಟಂಡ್ರಾ ಮಾದರಿಯ ವಾಯುಗುಣಗಳು ನಿಮಗಿಲ್ಲಿ ಸಿಗ್ತವೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇವು ಟಂಡ್ರಾ ಮಾದರಿಯ ಪ್ರದೇಶಗಳನ್ನು ನೆನಪಿಟ್ಕೊಳ್ಬೇಕು. ಇದಿಷ್ಟು ಕೂಡ ಟಂಡ್ರಾ ಮಾದರಿಯ ಪ್ರದೇಶಗಳು ಇವು ನಿಮಗೆ. ಓಕೆ, ಹಾಗಾಗಿ ಇವು ಸಿಗ್ತವೆ. ಇನ್ನು ಟೈಗಾ ಮಾದರಿಯ ಪ್ರದೇಶಗಳು ಅಂತಂದರೆ ನಿಮಗೆ ಇಲ್ಲಿ ಟೈಗಾ ಮಾದರಿಯ ಪ್ರದೇಶಗಳು ಇದಿಷ್ಟು ಭಾಗದಲ್ಲಿ ಸಿಗುತ್ತೆ. ಈಗ ಹೇಳಿದ್ನಲ್ಲ ಅಲಸ್ಕಾ ರೀಸನ್ಸ್ನ ಭಾಗಗಳು ಮತ್ತು ರಷ್ಯಾದ ಮೇಲ್ಭಾಗಗಳು, ಉತ್ತರದ ಭಾಗಗಳು, ಓಕೆ, ಮಂಚೂರಿಯನ್ ಪ್ರದೇಶಗಳು ಅಂತೇನು ಕರಿತೀವಿ ಆ ಭಾಗಗಳು. ಓಕೆ, ಇವೆಲ್ಲ ನಿಮಗೆ ಕಂಡುಬರ್ತವೆ. ಇನ್ನು ತಂಪ ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶಗಳು ಅಂತ ಕೂಡ ಕರಿತೀವಿ. ಈ ಪೂರ್ವ ಕರಾವಳಿ ಚೈನಾ ಮಾಡೆಲ್ಸ್ಗಳಿಗೆ ನೀವು ನೋಡ್ತಾ ಹೋದರೆ ಅವು ಕೂಡ ನಿಮಗಿವು ಸಿಗ್ತಕ್ಕಂಥದ್ದು ಈ ಭಾಗಗಳಲ್ಲಿ ಕೂಡ ನಿಮಗದು ಸಿಗುತ್ತೆ. ಇಷ್ಟೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಸ್ವಲ್ಪ ಮಟ್ಟಿನ ಡೀಟೇಲ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಈ ಪಾಠಗಳನ್ನು ನಿಮಗೋಸ್ಕರ ತಂದಿದ್ದೇನೆ. ಮುಂದಿನ ಇದೇ ಕಂಟಿನ್ಯೂಟಿ ಪಾಠವನ್ನು ನೀವು ನೋಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಕಾಂಟಿನೆಂಟಲ್ ಪಾಠಗಳು ಬರ್ತಾ ಇದೆ, ಖಂಡಗಳು. ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ. ನೀವು ಕೂಡ ಈ ಸರಡಿ ವಿಡಿಯೋಗಳನ್ನು ವೀಕ್ಷಿಸ್ತಾ ಲೈಕ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಇದನ್ನು ಪರಿಚಯಿಸ್ಬಿಡ್ತಾ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.